ಸುಮಾರು 600 ವರ್ಷಗಳ ಹಿಂದಿನ ಪುರಾತನ ದೇವಾಲಯವಿದೆ. ಆಧುನೀಕರಣಗೊಂಡು ಸಕಲ ಸೌಲಭ್ಯಗಳಿಂದ ಭಕ್ತ ಜನರನ್ನು ಕೈಬೀಸಿ ಕರೆಯುತ್ತಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆಯಲ್ಲಿರುವ ಈ ದೇವಸ್ಥಾನವು ಹಳ್ಳದ ರಂಗನಾಥ ಸ್ವಾಮಿ ಎಂದೇ ಸುಪ್ರಸಿದ್ಧ. ಸಾಲಿಗ್ರಾಮದ 2 ಗುಂಡುಗಳಾಗಿ ಪ್ರತಿಷ್ಠಿತನಾಗಿರುವ ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿ ಹಳ್ಳದ ರಂಗನಾಥ, ಅಹೋಬಲ, ಲಕ್ಷ್ಮೀ ನರಸಿಂಹ ಎಂಬ ಹೆಸರುಗಳಿಂದ ಭಕ್ತ ಸಮೂಹದಿಂದ ಪೂಜಿತನಾಗುತ್ತಾ ನಂಬಿದ ಭಕ್ತರಿಗೆ ಅವರವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ 10 ಹಲವು ಪವಾಡಗಳನ್ನು ತೋರಿಸುತ್ತಾ ತನ್ನ ಮಹಿಮೆಯನ್ನು ಜಗದಗಲ ಸಾರುತ್ತಾ ಬಂದಿದ್ದಾನೆ. ಈ ದೇವಾಲಯ ನಿರ್ಮಾಣದ ಕಾರಣೀಭೂತರಾದ ದೊಡ್ಡ ಬಾಣಗೆರೆಯ ಶ್ರೀ ಶ್ಯಾಮರಾವ್ ಮತ್ತು ಸರೋಜಮ್ಮ ದಂಪತಿಯ ಮಗನಾದ ಬೆಂಗಳೂರಿನ ಚಾರ್ಟರ್ಡ್ ಅಕೌಂಟೆಂಟ್ BS ರವೀಂದ್ರನಾಥರವರು ಹಳ್ಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹ, ಉಪನಯನ, ಹೋಮ ಹವನಾದಿಗಳು, ವರ್ಧಂತ್ಯೋತ್ಸವ, ರಥೋತ್ಸವ, ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಕಾಯ ವಾಚ ಮನಸ ರಂಗನಾಥನ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಭಕ್ತ ಜನರ ಅನುಕೂಲಕ್ಕಾಗಿ ಸುಸಜ್ಜಿತ ಕಲ್ಯಾಣ ಮಂಟಪ, ವಸತಿ ಗೃಹಗಳು, ವಿಶಾಲವಾದ ಪಾರ್ಕಿಂಗ್, ರಸ್ತೆ ಸೌಲಭ್ಯ, ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಶ್ರೀ ರಂಗನಾಥನ ಭಕ್ತರು, ಆಸ್ತಿಕ ಮಹಾಶಯರು ಒಮ್ಮೆಯಾದರೂ ಹಳ್ಳದ ರಂಗನಾಥ ಸ್ವಾಮಿಯ ಈ ದೇವಸ್ಥಾನಕ್ಕೆ ಬಂದು ಶ್ರೀ ರಂಗನಾಥನ ದರ್ಶನ ಮಾಡಿ ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಂಡು ಪುನೀತರಾಗಬಹುದು. ಇಲ್ಲಿ ನೋಡಿದ್ರೆ ತುಂಬಾ ಏನು ವಿಶಾಲವಾಗಿದೆ, ಏನು ಆಧುನಿಕವಾಗಿ ನೀವು ಇದನ್ನ ನಿರ್ಮಾಣ ಮಾಡಿದ್ದೀರಿ. ಆಮೇಲೆ ಇಲ್ಲಿ ಚೌಲ್ಟ್ರಿ ಕಟ್ಟಿದ್ರಿ, ಕಲ್ಯಾಣ ಮಂಟಪ ಇದೆ. ನೋಡಿದ್ರೆ ಆಚೆ ಈಚೆ ಎಲ್ಲ ಬರೀ ಗದ್ದೆಗಳಿದೆ, ಜನಸಂಚಾರ ಕಡಿಮೆ ಕಾಣಿಸ್ತಿದೆ. ಇಂಥ ಜಾಗದಲ್ಲಿ ಇಷ್ಟೊಂದು ದೊಡ್ಡ ದೇವಸ್ಥಾನದ ನಿರ್ಮಾಣ ಹಿಂದಿನ ಉದ್ದೇಶ ಏನು? ಸೊ ಇಲ್ಲಿ ಆಗ್ಲೇ ಹೇಳಿದ್ದಲ್ಲ, ಸುತ್ತು ಇಲ್ಲೆಲ್ಲ ಮುಳ್ಳಿತ್ತು. ಅದನ್ನ ಆಡು ಭಾಷೆ ಒಳಗೆ ದಗ್ಲಿ ಕಾಟ ಅಂತ ಕರೀತಿದ್ರು. ಅದು ಪೂರ್ತಿ ಚುಚ್ಕೊಳ್ಳೋದು, ಕಾಲಿಗೆ ಓಡಾಡಕ್ ಆಗ್ತಿರ್ಲಿಲ್ಲ, ನೀರ್ ಇರ್ಲಿಲ್ಲ. ಗರ್ಗುರಿ ಒಳಗೆ ಕೆರೆ ಇದು ಕುರಿ ದನ ಎಲ್ಲ ಕೂಡೋರು, ಒಂದು ಗಲೀಜ್ ಮಾಡೋದು. ಅದು ಏನಿವೆ ಒಂದ್ ರಾತ್ರಿ ಏನಾಯ್ತು, ನಮ್ಮ ತಂದೆ ಶುರು ಮಾಡಿದ್ರು, ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ರು. ವೀಕ್ಷಕರೇ ನಮಸ್ಕಾರ, ನಾನು ಗಣೇಶ್ BN, ನೆಲಮುಗಿಲು ಟಿವಿಗೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಕೂತಿರೋ ಜಾಗ ಹಳ್ಳದ ರಂಗನಾಥ ಸ್ವಾಮಿ ದೇವಸ್ಥಾನ. ಎಲ್ಲಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನೀವು ಕೇಳಬಹುದು. ಇದು ಸ್ಥಳ ಮಹಿಮೆ ಏನು, ಇದರ ವಿಶೇಷತೆಗಳೇನು, ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆ ಹತ್ರ ಇರ್ತಕ್ಕಂತಹ ದೇವಸ್ಥಾನ ಇದು. ಈ ದೇವಸ್ಥಾನನ ನಿರ್ಮಿಸಿದವರು ಯಾರು, ಇದರ ಧರ್ಮದರ್ಶಿಗಳು ಯಾರು, ಈ ದೇವಸ್ಥಾನದ ಐತಿಹ್ಯ ಏನು, ಇದು ಹೇಗೆ ನಿರ್ಮಾಣ ಆಯಿತು, ಇದು ಎಷ್ಟು ವರ್ಷಗಳ ಹಳೇದು, ಆಮೇಲೆ ಇದ್ರ ಮಹತ್ವ ಏನು, ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಇಲ್ಲಿನ ರಂಗನಾಥ ಯಾವ ರೀತಿ ಈಡೇರಿಸ್ತಾ ಇದ್ದಾನೆ ಅನ್ನೋದನ್ನ ಇವತ್ತು ದೇವಸ್ಥಾನದ ಧರ್ಮದರ್ಶಿಗಳು, ನಿರ್ಮಾತೃಗಳಾಗಿರ್ತಕ್ಕಂತಹ BS ರವೀಂದ್ರನಾಥ್ ಅವರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ ರವೀಂದ್ರನಾಥ್ ಸರ್, ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ದೊಡ್ಡ ಬಾಣಗೆರೆ ಹತ್ರ ನಿಮ್ಮ ದೇವಸ್ಥಾನ ಇದೆ. ಈ ತುಮಕೂರು ಜಿಲ್ಲೆ ಪೂರ್ತಿ ರಂಗನಾಥನ ದೇವಸ್ಥಾನಗಳು ಜಾಸ್ತಿ ಇವೆ.
ನಾವು ಕಂಡ ಹಾಗೆ. ಅಲ್ಲ, ರಂಗನಾಥ ಅಂತಾರೆ, ಲಕ್ಷ್ಮೀ ನರಸಿಂಹ ಅಂತಾರೆ, ಎರಡೂ ಹೇಳ್ತಾರೆ. ಗುಡ್ಡದ ರಂಗ, ಹಳ್ಳದ ರಂಗ, ಹೀಗೆ ಸಿಬಿ ರಂಗ ಎಲ್ಲಾನು ಒಂದು ಶಿರಾ ತಾಲೂಕಲ್ಲಿ ಸ್ವಲ್ಪ ರಂಗನಾಥನ ಮಹಿಮೆ ಜಾಸ್ತಿ. ಸ್ವಲ್ಪ ಬಹಳ ರಂಗನಾಥ ಸ್ವಾಮಿ ವಿಚಾರದಲ್ಲಿ ರಂಗಾಪುರ, ರಂಗನಾಥ, ರಂಗಸ್ಥಳ ಹೀಗೆ ಸಿಕ್ಕಾಪಟ್ಟೆ ರಂಗನ ಹೆಸರಲ್ಲಿದೆ. ಇದು ಒಂದು ಅದರೊಳಗೆ. ಸೊ ಹಿಂದೆ ಈ ಹಿಸ್ಟ್ರಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಪೂರ್ವಿಕರು ದಾವಣಗೆರೆಯಲ್ಲಿ ಇದ್ರಂತೆ. ದಾವಣಗೆರೆಯಿಂದ ಪ್ರತಿ ವರ್ಷ ನಾವು ಇದಕ್ಕೆ ಹವಳ ರಂಗ ನರಸಿಂಹಸ್ವಾಮಿ ಅಲ್ಲಿ ಹೋಗೋರು. ಒಂದ್ಸರ್ತಿ ಏನಾಯ್ತು, ಹವಳ ನರಸಿಂಹಸ್ವಾಮಿಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಅದ್ರೊಳಗೆ ಒಬ್ರು ಪ್ರೆಗ್ನೆಂಟ್ ಲೇಡಿನೂ ಸೇರ್ಕೊಂಡಿದ್ದಾರೆ. ಪ್ರೆಗ್ನೆಂಟ್ ಲೇಡಿ ಸೇರ್ಕೊಂಡಿದ್ರೆ ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ, ರಾತ್ರಿ ಬಂದು ಈ ಜಾಗದಲ್ಲಿ ಮಲಗಿಬಿಟ್ಟಿದ್ದಾರೆ. ನರಸಿಂಹಸ್ವಾಮಿ ಕನ್ಸಲ್ಲಿ ಬಂದು, ಇನ್ಮೇಲೆ ಅಲ್ಲಿಗೆ ಬರೋದು ಬೇಡ, ಇಷ್ಟೊಂದು ಒದ್ದಾಡ. ಆವಾಗ ಇದಿರ್ಲಿಲ್ಲ, ಕನ್ವೇಯನ್ಸ್ ಇರಲಿಲ್ಲ, ಬಸ್ಸು ಕಾರು ಇವೆಲ್ಲ ಏನು ಇರಲಿಲ್ಲ. ನಡ್ಕೊಂಡು ಬಂದಿದ್ದಾರೆ. ದಾರಿ ಒಳಗೆ ಬರ್ತಾ ಇಲ್ಲಿ ಈ ಜಾಗದಲ್ಲಿ ಸುಸ್ತಾಗ್ಬಿಟ್ಟು ಮಲಗಿಬಿಟ್ಟಿದ್ದಾರೆ. ರಾತ್ರಿ ಕನ್ಸಲ್ಲಿ ಬಂದು ಹೇಳಿದ್ರಂತೆ, ಎಲ್ಲೂ ಹೋಗೋದು ಬೇಡ, ನಿಮ್ಮ ಅಕ್ಕಿ ಮೂಟೆ ತೆಗೆದು ಓಪನ್ ಮಾಡಿ ನೋಡಿ, ಅದರೊಳಗೆ ನಾನು ಗುಂಡಿನ ರೂಪದಲ್ಲಿದ್ದೀನಿ. ಸೊ ಇಲ್ಲೇ ನೀವು ನನ್ನನ್ನೇ ಪೂಜೆ ಮಾಡಿ, ಇದು ಸಾಲಿಗ್ರಾಮ ರೂಪದಲ್ಲಿದೆ, ಒಳ್ಳೇದಾಗುತ್ತೆ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅಕ್ಕಿ ಮೂಟೆ, ಯಾಕಂದ್ರೆ ಮುಂಚೆ ಅಂತ ಹೇಳಿದ್ರೆ ಹೋಟೆಲಲ್ಲಿ ಎಲ್ಲ ಇರಲಿಲ್ಲ. ಸೊ ಈ ಅನ್ನ ಮಾಡ್ಬೇಕಾದ್ರೆ ಅನ್ನನ ತಗೊಂಡೋಗ್ಬೇಕು, ಸೌದೆ ತಗೊಂಡೋಗ್ಬೇಕು, ಎಲ್ಲನೂ ತಗೊಂಡೋಗ್ಬೇಕಾಗಿತ್ತು. ಆ ಪರಿಸ್ಥಿತಿ ಆ ಥರ ಇತ್ತು. ಸರಿ, ರಾತ್ರಿ ಕನಸಲ್ಲಿ ಬಂದಿದ್ದು ಎಲ್ಲರ ಕೈಲಿ ಹೇಳಿದ್ದಾರೆ. ಆದರೂ ಅದನ್ನು ಯಾರೂ ನಂಬಿಲ್ಲ. ಅನ್ನ ಮಾಡಿದ್ದಾರೆ, ಅನ್ನ ಪೂರ್ತಿ ರಕ್ತ ಆಗಿದೆ. ಮತ್ತೆ ಮಾಡಿದ್ದಾರೆ, ಮತ್ತೆ ರಕ್ತ ಆಗಿದೆ. ಓಹೋ, ಇದು ಸರಿಯಾಗಿ ಕಾಣಿಸೋದಿಲ್ಲ ಅಂತೇಳಿ ಅವತ್ತು ರಾತ್ರಿ ಮತ್ತೆ ಇಲ್ಲೇ ಕಂಟಿನ್ಯೂ ಮಾಡಿ ಸ್ಟೇ ಮಾಡಿದ್ದಾರೆ. ನಾನು ಅವತ್ತೇ ಹೇಳಿದೆ, ಮೊನ್ನೆನೇ ಹೇಳಿದೆ, ಒಂದು ಏನು ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ, ತಿರ್ಗಾ ದಾವಣಗೆರೆ ಹವಳಕ್ಕೆ ಹೋಗೋದೆಲ್ಲ ಏನೋ ಬೇಡ, ಭಾಳ ಸ್ಟ್ರೈನ್ ಆಗುತ್ತೆ, ಇಲ್ಲೇ ನನಗೊಂದು ಗುಡಿ ಕಟ್ಸಿ ಅಂತ. ಒಂದು ರಾತ್ರಿ ಒಳಗೆ ಆ ಗರ್ಭಗುಡಿ ಕಟ್ಸಿದ್ದಾರೆ. ನೀವು ನೋಡಿದ್ರಲ್ಲ ಬೆಳಗ್ಗೆ ಗರ್ಭಗುಡಿ, ಒಂದು ರಾತ್ರಿ ಒಳಗೆ ಕಟ್ಸಿದ್ದಾರೆ. ಮುಂದಕ್ಕೆ ಹೇಳಿ, ಏನು ಹೇಳಿ. ಹಾ, ಗರ್ಭಗುಡಿಯ ವಿಶೇಷತೆ ಇಲ್ಲಿ ಏನು ಅಂತ ಹೇಳಿದ್ರೆ, ಎರಡು ಕಲ್ಲಿನ ಹೌದೌದು ಒಂದು ಆಕಾರ. ಹೌದು, ಕರೆಕ್ಟ್. ಎರಡು ಕಲ್ಲು ಯಾತಕ್ಕೆ ಅಂತ ಹೇಳಿದ್ರೆ, ಎರಡೂನು ಉದ್ಭವ ಮೂರ್ತಿನೇ. ಅಂದ್ರೆ ಅಕ್ಕಿ ಮೂಟದಲ್ಲಿ ಸಿಕ್ಕಿದೆ ಎರಡೂನು. ಹಾ, ಇದು ಸ್ಪೆಷಲ್ ಆಗಿ ಮಾಡಿಸಿದ್ದಲ್ಲ. ಎರಡೂನು ಇದು ಲಿಂಗ ರೂಪದಲ್ಲಿದೆ. ಪ್ಲಸ್ ಎರಡೂನು ಸಾಲಿಗ್ರಾಮ ಶಿಲೆ ಎರಡೂನು. ಹಾ, ಇದು ಆರ್ಡಿನರಿ ಶಿಲೆ ಅಲ್ಲ, ಸಾಲಿಗ್ರಾಮ ಶಿಲೆ. ಅಕ್ಕಿ ಮೂಟಲ್ಲಿ ಸಿಕ್ಕಿದೆ. ನನಗನ್ಸುತ್ತೆ ಆ ಪಾದ ಒಂದು ಇದೆಯಲ್ಲ, ಪಾದ ಒಂದು ಇವ್ರು ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಒಂದ್ ದಿವಸದಲ್ಲಿ ಗರ್ಭಗುಡಿ ಕಟ್ಬಿಟ್ಟಿದ್ದಾರೆ. ಆ ಗರ್ಭಗುಡಿ ಕಟ್ಟಿದ ದಿನಾಂಕ ಅಥವಾ ವರ್ಷ ಎಷ್ಟು ವರ್ಷಗಳ ಹಿಂದೆ ಅದು ನಮ್ ಅವ್ರ ತಾತ ಹೇಳ್ತಿರ್ತಾರೆ. ಬಟ್ ಎನಿವೆ ಇದು ಪೂರ್ತಿ ಎಲ್ಲ ಬಿದ್ದೋಗಿತ್ತು. ಆ ಗರ್ಭಗುಡಿ ಒಳಗೆ ಈ ಸುತ್ತಮುತ್ತನವರೆಲ್ಲ ಇದನ್ನ ದನ ಕುರಿ ಎಲ್ಲ ಕೂಡ್ಸರು. ನಾವ್ ಎಷ್ಟೋ ಸತಿ ಬಂದರು, ಅದನ್ನ ಕ್ಲೀನ್ ಮಾಡ್ಕೊಂಡು, ನೀರು ಇರ್ಲಿಲ್ಲ, ಎಲ್ಲೋ ಒಂದು 4-5 ಕಿಲೋಮೀಟರ್ ಹೋಗಿ ಒಂದು ಬಿಂದಿಗೆ ತಗೊಂಡು ನೀರು ತಗೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ವಿ. ಆ ಸಿಚುವೇಶನ್ ಆ ಥರ ಇತ್ತು. ಇಲ್ಲೆಲ್ಲ ಬರೀ ಫುಲ್ ಮುಳ್ಳಿತ್ತು. ಅಲ್ಲಿ ಆ ರೋಡು ಇರ್ಲಿಲ್ಲ, ವಾಕಬಲ್ ರೋಡ್ ಇರ್ಲಿ, ಸೈಕಲ್ ಇರ್ಲಿ, ಏನೂ ಬರೋಕ್ ಆಗ್ತಿರಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಊರನ್ನ ಬೈಪಾಸ್ ಮಾಡ್ಕೊಂಡು ಕೆರೆ ಇದೆ, ದೊಡ್ಡಬಾಣಗೆರೆ ಕೆರೆ ಅಂತಿದೆ. ಆ ಕೆರೆ ಎಡ್ಜಲ್ಲಿ ಅಂದ್ರೆ ಇದಲ್ಲ, ಏರಿಯಾ ಅಲ್ಲ, ಹಿನ್ನೀರು ಇರುತ್ತೆ ನೋಡಿ, ಹಿನ್ನೀರ್ ಎಡ್ಜಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಎಷ್ಟೋ ಸತಿ ಈ ಗಾಳಿ ಜಾಸ್ತಿ ಆಗ್ಬಿಟ್ಟು ಆ ಕಡೆ ಬರ್ತಾ ಆ ಸಣ್ಣ ಹಾಳ್ಬಾವಿ ಇರುತ್ತಲ್ಲ, ಹಾಳ್ಬಾವಿ ಬೀಳಂಗಾಗಿದೆ. ಏನಿವೆ ಅಲ್ಲಿ ಒಂದು ಕಲ್ಲಿನ ಚಕ್ರ ಇದೆ, ನೋಡಿದ್ದೀನಿ. ಇವಾಗ ಈ ಚಿಗಿತಿಯಲ್ಲೇ ಗೊತ್ತಿಲ್ಲ, ನಾನು ನೋಡೋ 40-50 ವರ್ಷ ಆಯ್ತು. ಇಲ್ಲಿ ಚೆನ್ನಾಗಿ ರಥೋತ್ಸವ ಎಲ್ಲ ನಡೀತಿತ್ತು ಅಂತ ಹೇಳ್ತಾರೆ. ಸೊ ಅದು ಒಂದೇ ಒಂದು ಚಕ್ರ ಮಾತ್ರ ಇದೆ, ಮಿಗ್ನಾದ್ ಏನಾಯ್ತು ಏನೋ ಗೊತ್ತಿಲ್ಲ ಅದು ವಿಚಾರ. ಇಲ್ಲಿ ದೇವಸ್ಥಾನ ನಾನು ಅನ್ಕೊಂಡಿದ್ದೇನು ಅಂದ್ರೆ, ದೊಡ್ಡ ಬಾಣಗೆರೆ ಒಂದು ಹಳ್ಳಿ, ಒಂದು ಸುಮಾರು ಒಂದು 30-40-50-60 ಅಡಿ ಆಸ್ಪಾಸ್ನಲ್ಲಿ ಒಂದು ದೇವಸ್ಥಾನ ಇರಬಹುದು ಅಂತ ಎಣಿಕೆ ಮಾಡ್ಕೊಂಡು ಬಂದಿದ್ದು. ಇಲ್ಲಿ ನೋಡಿದ್ರೆ ತುಂಬಾ ಏನು ವಿಶಾಲವಾಗಿದೆ, ಏನು ಆಧುನಿಕವಾಗಿ ನೀವು ಇದನ್ನ ನಿರ್ಮಾಣ ಮಾಡಿದ್ದೀರಿ. ಆಮೇಲೆ ಇಲ್ಲಿ ಚೌಲ್ಟ್ರಿ ಕಟ್ಟಿದ್ರಿ, ಕಲ್ಯಾಣ ಮಂಟಪ ಇದೆ. ನೋಡಿದ್ರೆ ಆಚೆ ಈಚೆ ಎಲ್ಲ ಬರೀ ಗದ್ದೆಗಳಿದೆ, ಜನಸಂಚಾರ ಕಡಿಮೆ ಕಾಣಿಸ್ತಿದೆ. ಇಂಥ ಜಾಗದಲ್ಲಿ ಇಷ್ಟೊಂದು ದೊಡ್ಡ ದೇವಸ್ಥಾನದ ನಿರ್ಮಾಣ ಹಿಂದಿನ ಉದ್ದೇಶ ಏನು? ಸೊ ಇಲ್ಲಿ ಆಗ್ಲೇ ಹೇಳಿದ್ದಲ್ಲ, ಸುತ್ತು ಇಲ್ಲೆಲ್ಲ ಮುಳ್ಳಿತ್ತು.
ಹಾ. ಅದನ್ನ ಆಡ್ಭಾಷೆ ಒಳಗೆ ನಗ್ಲಿ ಕಾಟ ಅಂತ ಕರೀತಾ ಇದ್ರು. ಅದು ಪೂರ್ತಿ ಚುಚ್ಕೊಳ್ಳೋದು ಕಾಲಿಗೆ, ಓಡಾಡಕ್ ಆಗ್ತಿರ್ಲಿಲ್ಲ, ನೀರ್ ಇರ್ಲಿಲ್ಲ. ಗರ್ಭಗುಡಿ ಒಳಗೆ ಕೆರೆ ಇದು ಕುರಿ ದನ ಎಲ್ಲ ಕೊಡೋರು, ಒಂದು ಗಲೀಜ್ ಮಾಡೋದು ಅದು. ಸೊ ಏನಿವೆ ಒಂದ್ ರಾತ್ರಿ ಏನಾಯ್ತು, ನಮ್ಮ ತಂದೆ ಶುರು ಮಾಡಿದ್ರು, ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು 2 ಇದ್ರ ಕೂಡ. ಒಂದ್ಸರ್ತಿ ನಮ್ ತಂದೆನು ಇದ್ದಾಗ ಮೇಬಿ 1974 ಅಂತ ಕಾಣಿಸುತ್ತೆ. ಅದಕ್ಕೆ ಮುಂಚೆ 5 kg ಅಕ್ಕಿ ತಗೊಂಡ್ ಬಂದ್ರೆ 2 kg ವಾಪಸ್ ತಗೊಂಡ್ ಹೋಗ್ತಿದ್ರು. ಎಷ್ಟು ಜನ ಬರೋರು ನೀವೇ ಲೆಕ್ಕ ಹಾಕಿ. ಸರಿ, ಅವರ ಒಂದ್ ರಾತ್ರಿ ಏನಾಯ್ತು, ಸಾಮಾನ್ಯ ಈಗ್ಲೂ ಅದೇ ನಡೆಯುತ್ತೆ. 3 ದಿವಸ ಫಂಕ್ಷನ್ ನಡೆಯುತ್ತೆ, ಮೇನಲ್ಲಿ ಜಾತ್ರೆ ನಡೆಯುತ್ತೆ. ಒಂದ್ ದಿವಸ ಚೆನ್ನಾಗಿ ಮಳೆ ಬರುತ್ತೆ, ಅದ್ ಏನಾದ್ರೂ ಆಗ್ಲಿ ಮಳೆ ಬರುತ್ತೆ. ಇದು ನಾನು 24ನೇ ವರ್ಷದಲ್ಲಿ ನನ್ನ ತಂದೆ ಜೊತೆ ಒಳಗೆ ಈ ದೇವಸ್ಥಾನಕ್ಕೆ ಬಂದೆ. ಅವತ್ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂತು, ಜ್ವರನೂ ಇತ್ತು ನಮ್ಮ ತಂದೆಗೆ, ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು ಅವರು, ಆ ಸಿಚುವೇಶನ್ ಒಳಗೆ ಒಂದ್ ಕಂಬಳಿ ಹೊತ್ಕೊಂಡ್ರು ಅವ್ರ ಕಡೆ ತಡ್ಕೊಳಕ್ ಆಗ್ಲಿಲ್ಲ. ಎತ್ತಿನ ಗಾಡಿಯಲ್ಲಿ ಎಲ್ಲ ನಿಲ್ಲಿಸ್ತಿದ್ವಿ, ಎಷ್ಟೊತ್ತು ಅಂತ ಅದ್ರ ಕೆಳಗಡೆ ಕುತ್ಕೊಳಕ್ಕಾಗುತ್ತೆ, ಆದ್ರೂ ಆಗ್ಲಿಲ್ಲ. ಅವಾಗ ಯೋಚನೆ ಮಾಡಿದೆ, ಅದ್ರ ಬದಲು ಯಾವ್ದೋ ಇದು ಕೆಲಸ ಮಾಡೋ ಬದಲು ಇದನ್ನ ಯಾಕೆ ಒಂದು ಟ್ರಸ್ಟ್ ಮಾಡಿ ಇದನ್ನ ಡೆವಲಪ್ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಸರಿ, ಆ ಟ್ರಸ್ಟ್ ಮಾಡ್ಬೇಕಾರೆ ನಾನು, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂದ್ರೆ ನನ್ನ ತಂದೆ ತಮ್ಮ, ಸೊ ಇನ್ನೊಂದು ಒಬ್ರು ಪ್ರಸಾದ್ ಅಂತ ಹೇಳಿ ಆಫೀಸಲ್ಲಿ ಇದ್ದಾರೆ, ನೀವು ನೋಡಿದ್ದೀರಿ, ಅವರೆಲ್ಲ ಸೇರ್ಕೊಂಡು ನನ್ನ ತಮ್ಮಂದ್ರ ಇಬ್ರು, ಇಲ್ಲಿ ಒಬ್ರು ಬಂದಿದ್ದಾನೆ, ಸೇರ್ಕೊಂಡು ಒಂದು ಟ್ರಸ್ಟ್ ಮಾಡಿದ್ವಿ. ಸಬ್ರೀಶ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ. ಅವತ್ತಿಂದ ಸ್ವಲ್ಪನೇ ಡೆವಲಪ್ ಆಗ್ತಾ ಬಂತು. ನೀರು ಇರ್ಲಿಲ್ಲ, ನೀರು ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಒಂದ್ಸರ್ತಿ ಏನಾಯ್ತು, ತಿಂಡಿಗೆ ತಿಂದ ಕೂತಿದ್ದಾರೆ, ನೀರಿಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಮೊದ್ಲೇ ಇರ್ಲಿಲ್ಲ ಬಿಡಿ, ಕರೆಂಟ್ಗೆ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಪೆಟ್ರೋಲ್ ಲೈಟ್ ಇಟ್ಕೊಂಡಿರ್ತಾ ಇದ್ವಿ ರಾತ್ರಿ ಹೊತ್ತು. ಸೊ ಏನಿವೆ, ಅವಾಗ್ಲೂ ಜನ ಬರೋರು, ಇವಾಗಲೂ ಜನ ಬರ್ತಾರೆ. ಬಟ್ ಏನಂದ್ರೆ ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ಅಷ್ಟೇ. ನಿಮ್ಮ ತಂದೆ ಶಾಮಣ್ಣ ಅವರು, ಸರೋಜಮ್ಮ ಅವರು, ತಂದೆ ತಾಯಿ ಸರೋಜಮ್ಮ, ಇವರ ಕೊಡುಗೆ, ಇವರ ಸೇವೆ ಈ ದೇವಸ್ಥಾನಕ್ಕೆ ಎಷ್ಟು ಮಟ್ಟಿಗಿದೆ? ಅಲ್ಲ, ಈಗ ಪ್ರತಿಷ್ಠಾಪನೆ ಮಾಡಿದ್ದೆ ಅವರು. ಅದವ್ರ ತನಕ ಈ ರೋಡಲ್ಲಿ ಯಾರನ್ನ ಬರೋದಕ್ಕೆ ಹೆದರ್ಕೊಳ್ಳೋರು. ಇದಿರ್ಲಿಲ್ಲ, ಇಲ್ಲಿ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ. ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಹತ್ರ ಒಬ್ಬ ಪರ್ಸನಲ್ ಸೆಕ್ರೆಟರಿ ಇದ್ರು, IAS HC ನೀರಾವರಿ ಅಂತ. ಅವರು ಬಡತನದಿಂದ ಮುಂದೆ ಬಂದವ್ರೆ. ಹೇಳಿದೆ, ಸಾರಿ ಇದೊಂದು ಸ್ವಲ್ಪ ಒಂಚೂರು ರೋಡ್ ಮಾಡ್ಕೊಡಿ. ಎಷ್ಟು ಹೆಣ್ಮಕ್ಳು ಇನ್ನೊಂದು ಮನೇಲಿ ಪಾತ್ರೆ ತಕೊಂಡೆ ಕೂತಿರ್ಬೇಕು, ಅವ್ರಿಗೆ ಇಂಡಿಪೆಂಡೆನ್ಸಿನೇ ಬೇಡ ಅಂತ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಅಪ್ಲಿಕೇಶನ್ ಕೊಡಿ ಅಂತ ಪಾಪ ಕನ್ಸಿಡರ್ ಮಾಡಿ ಅಪ್ಲಿಕೇಶನ್ ತಗೊಂಡು ಇಲ್ಲೆಲ್ಲ ಮಂಡಿನ ರೋಡ್ ಮಾಡಿದ್ರು. ಸೊ ಮಂಡಿನ ರೋಡ್ ಆದ್ಮೇಲೆ ಆಮೇಲೆ ಗ್ರಾಮ್ ಸಡಕ್ ಯೋಜನೆ ಅಂತ ಬಂತು ವಾಜಪೇಯಿ ಅವರು. ಅವಾಗ ಟಾರ್ ಹಾಕ್ಸಿದ್ರು, ಮತ್ತೆ ಟಾರ್ ಹಾಕಿದ್ರು. ಈಗ ಬಂದಾದ್ಮೇಲೆ ಇನ್ನೊಬ್ರು IAS ಆಫೀಸರು, ಸೊ ಬೈ ನೇಮ್ KR ಕಮಲೇಶ್ ಅಂತ ಈಗ ರಿಟೈರ್ ಆಗಿದ್ದಾರೆ. ಅವರು ಬೋರ್ವೆಲ್ ಹಾಕ್ಸ್ಕೊಟ್ರು, ಇನ್ನೊಂದ್ಸತಿ ಟಾರ್ ಹಾಕಿದ್ರು. ಆಮೇಲೆ ಮೀನಾಕ್ಷಿ ಮಾಲ್ ಕೇಳಿರ್ಬೇಕು ನೀವು, ಬೆಂಗಳೂರು ಮೀನಾಕ್ಷಿ ಮಾಲ್, ಅವರು ಮೇಲ್ಗಡೆ ಟಾಪ್ ರೂಪ್ ಹಾಕ್ಸಿದ್ರು. ಅವ್ರದ್ದೇನೋ ಟ್ಯಾಕ್ಸ್ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ಕೊಟ್ಟು ಫೀಸ್ ಬೇಡ ಅಂದೆ. ಮತ್ತೆ ಏನ್ ಮಾಡ್ಬೇಕು ಸರ್ ಅಂತ, ಅದ್ರ ಬದಲು ಟಾಪ್ ರೂಟ್ ರೂಪ್ ಹಾಕ್ಸಿ, ಬಿಸಿಲಿದೆ ಓಡಾಡಕ್ ಆಗಲ್ಲ ಜನಕ್ಕೆ, ಯಾಕಂದ್ರೆ ಮೇನಲ್ಲಿ ಸಾಮಾನ್ಯ ಸುಡು ಬಿಸಿಲು, ಅದನ್ನ ಕೊಟ್ರಿ. ಇವ್ರು ಪರಿಚಯ ಮಾಡ್ಕೊಡಿ. ಸೊ ಇವನು ನಮ್ಮ ಸೆಕೆಂಡ್ ಸನ್, ಅವನು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ವೃತ್ತಿ ಒಳಗಿದ್ದಾನೆ. ಸೊ ಶ್ಯಾಮ್ ಅಂತ. ಸೊ ಸ್ವಲ್ಪ ಇಂಟೆಲಿಜೆನ್ಸ್ ಮೊದಲಿಂದಾನು ಸ್ವಲ್ಪ ಜಾಸ್ತಿನೇ. ಪೇಂಟಿಂಗ್ ಮಾಡ್ತಾನೆ, ಬುಕ್ಗಳು ಬರೀತಾನೆ, ಸೊ ಆರ್ಟಿಕಲ್ಸ್ ಬರೀತಾನೆ, ಅಲ್ಲಿ ಇಲ್ಲಿ ಬುಕ್ ಪಬ್ಲಿಷ್ ಮಾಡ್ತಾನೆ. ಸೊ ಆಫೀಸಲ್ಲಿ, ಸೊ ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ನರ್ ದೇರ್. ಬೈ ನೇಮ್ ಶ್ಯಾಮ್ ಆರ್ ಚಕ್ರವರ್ತಿ. ಯಾಕೆ ಚಕ್ರವರ್ತಿ ಅಂತ ಇಟ್ಟೆ ಅಂತ ಹೇಳಿದ್ರೆ, ನಾವು ರಾಯರು ಭಕ್ತರು. ರಾಯರು ಏನ್ ಹೇಳ್ತಾರೆ ಅದು ಇವತ್ತು ಒಂದು ಏನಾದ್ರು ಉಸಿರಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿಗಳಿಂದಾನೆ. ಸೊ ಹೀಗಾಗಿ ಅವನಿಗೆ ಚಕ್ರವರ್ತಿ ಅಂತ ಹೈ ಪಿಚ್ ಅಲ್ಲಿ ಇರ್ಲಿ ಅಂತ ಹೇಳಿ ಇವನಿಗೆ ಮತ್ತೆ ಇವ್ರ ಅಣ್ಣನಿಗೆ ಸೊ ಒಂದು ಚಕ್ರವರ್ತಿ ಅಂತ ಒಂದು ಸರ್ನೇಮ್ ಇಟ್ವಿ. ನಿಮ್ಮ ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಹೌದು, ಇಬ್ರು ನಮ್ಮ ದಾರಿನಲ್ಲಿ ಧಾರ್ಮಿಕವಾಗಿ ತುಂಬಾ ಕೆಲಸಗಳನ್ನ ಮಾಡ್ತಾರೆ ಇವರು. ಹೌದೌದು, ಕರೆಕ್ಟ್. ಏನು ನಿಮ್ಗೆ ಇವಾಗ ಎತ್ತಲ್ಲ ಈಚೆಗೆ ನನಗೆ ಸ್ವಲ್ಪ ಬಿಕಾಸ್ ಆಫ್ ಏಜ್ ಸ್ವಲ್ಪ ಸುಸ್ತು ಎಲ್ಲ ಆಗುತ್ತೆ. ಹೀಗಾಗಿ ಅವ್ರಿಬ್ರೇ ಇನ್ಚಾರ್ಜ್ ತಗೊಂಡ್ ಮಾಡ್ತಾರೆ. ನಿಮ್ಮ ಉತ್ತರಾಧಿಕಾರಿಗಳು. ನಿಮ್ಮ ಉತ್ತರಾಧಿಕಾರಿ. ಉತ್ತರಾಧಿಕಾರಿ
ಈಗ ನಿಮ್ಗೆ ಮೊನ್ನೆ ನೋಡಿ ಇದ್ದ ಗೋಡೆಗೆ ಕ್ಲಾಡಿಂಗ್ ಎಲ್ಲ ಮಾಡಿದೀವಿ, ನೋಡಿರ್ಬೇಕು. ಗ್ರಾನೈಟ್ ಎಲ್ಲ ಮಾಡಿದ್ವಿ, ಗ್ರಾನೈಟ್, ತುಂಬಾ ಪಿಂಕ್ ಚೆನ್ನಾಗಿ ಗ್ರಾನೈಟ್, ಹಿಂದ್ಗಡೆ ವೈಟ್ ಗ್ರಾನೈಟ್, ಬ್ಲಾಕ್ ಗ್ರಾನೈಟ್ ಎಲ್ಲ ಹಾಕಿದೀವಿ. ಅದ್ರದ್ದು ಪಾರ್ಟ್ ಆಫ್ ದಿ ಕಾಂಟ್ರಿಬ್ಯೂಷನ್ ಮಕ್ಕಳೇ ಕೊಡ್ತಾರೆ. ಶ್ಯಾಮ್ ಅವ್ರೆ, ಅಪ್ಪಾಜಿ ಹೇಳ್ತಾ ಇದ್ದಾರೆ, ಅವ್ರ ಅಪ್ಪಾಜಿ ಶಾಮಣ್ಣ ಅವರು, ಸರೋಜಮ್ಮ ಅಂತ ನಿಮ್ಮ ತಾತ, ನಿಮ್ಮ ಅಜ್ಜಿ ಈ ದೇವಸ್ಥಾನಕ್ಕೆ ಯಾವ ರೀತಿ ಕಾರಣಕರ್ತರು ಅಂತ. ನೀವು ಅವರು ಮೊಮ್ಮಗನಾಗಿ ಈ ದೇವಸ್ಥಾನದಲ್ಲಿ ಇವತ್ತು ಕುತ್ಕೊಂಡು ಶ್ರೀನಿವಾಸ ಕಲ್ಯಾಣ ನಡೀತಾರೆ ಈ ಸಂದರ್ಭದಲ್ಲಿ ನಿಮ್ಮ ಅಪ್ಪಾಜಿ ಹೇಳ್ತಿದ್ದಾರೆ, ನನ್ನ ನಂತರ ಇವರು ಉತ್ತರಾಧಿಕಾರಿಗಳು ನಡೆಸ್ಕೊಂಡು ಹೋಗ್ಬೇಕು ಇಂಥ ದೊಡ್ಡ ಸಂಸ್ಥೆ ಒಂದು ಟ್ರಸ್ಟ್ ಅನ್ನ ಅಂತ ಹೇಳಿ ಏನ್ ಹೇಳ್ತೀರಿ ಸರ್? ಅಫ್ಕೋರ್ಸ್ ಅದನ್ನ ವಿ ಹ್ಯಾವ್ ಟು ಕಂಟಿನ್ಯೂ ಮಾಡಲೇಬೇಕು. ಒಂದು ನಾಟ್ ನಮ್ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ, ಆ ಕಡೆ ಅದು ಒಂದು ಆಂಗಲ್ ಇದೆ. ನಮ್ ಪರ್ಸನಲ್ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ, ಬಿಕಾಸ್ ವಿ ಆಲ್ವೇಸ್ ಹ್ಯಾವ್ ಟು ಗೋ ಟುವರ್ಡ್ಸ್ ಗಾಡ್. ಆಲ್ವೇಸ್ ಎವ್ರಿ ಸ್ಟೆಪ್ ಟುವರ್ಡ್ಸ್ ಲೈಫ್ ಇಸ್ ಟುವರ್ಡ್ಸ್ ಗಾಡ್. ಸೊ ಅದಿರೋದ್ರಿಂದ ಪರ್ಸನಲ್ ಇಂಪ್ರೂವ್ಮೆಂಟ್ ಜೊತೆಗೆ ಸೊಸೈಟಿ ಇಂಪ್ರೂವ್ಮೆಂಟ್ ಇಸ್ ಆಲ್ಸೋ ದೇರ್. ಎರಡೂ ಇರಬೇಕು. ಈ ತರ ಪ್ರತಿ ಹಳ್ಳಿಗಳಲ್ಲೂ ದೇವಸ್ಥಾನ ಇಂಪ್ರೂವ್ ಆದ್ರೆ ಎಂಟೈರ್ ಕಂಟ್ರಿನಲ್ಲಿ ಹಿಂದೂ ರಿಲಿಜನ್ ವಿಲ್ ಸರ್ವೈವ್. ನೀವು 4ನೇ ತಲೆಮಾರು ಇಲ್ಲಿಗೆ. ಇಲ್ಲಿ ಭಕ್ತಾದಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ದೇವಸ್ಥಾನ ಮೇಜರ್ಲಿ ಹೇಳೋದು, ಸುಮಾರು ಜನ ಏಜ್ ಆಗಿರೋರು ಇಲ್ಲಿ ಏನು ಇರ್ಲಿಲ್ಲ ಅಂತ, ಎಕ್ಸೆಪ್ಟ್ ಫಾರ್ ದ ಮೇನ್ ಸ್ಯಾಂಕ್ಟಮ್ ಬಿಟ್ರೆ ನಾನು ಸುಮಾರು ಜನ ಕೇಳಿದ್ದೀನಿ. ಆ ರೋಡ್ ಅಫ್ಕೋರ್ಸ್ ಈ ರೋಡು ಇರ್ಲಿಲ್ಲ, ಈ ಕೆರೆಯಿಂದ ಬಂದ್ರೆ ಇಲ್ಲ ಒಂದು ಪಾಳೆ ಬಿದ್ದಿರೋ ತರ ದೇವಸ್ಥಾನ ಕಾಣೋದು ಅಂತ. ಸೊ ಇವತ್ತು ಇಟ್ ಇಸ್ ಬಿಕಮ್ ಎ ಲ್ಯಾಂಡ್ ಮಾರ್ಕ್. ಬಸ್ ಸ್ಟಾಪ್ ಆಗಿದೆ ಎದುರುಗಡೆ, ಬಸ್ನವರು ಸ್ಟಾಪ್ ಮಾಡ್ತಾರೆ ಇವತ್ತು ಇಷ್ಟು ರಿಮೋಟ್ ವಿಲೇಜ್ ಅಲ್ಲಿ. ಸೊ ಇದು ನಿಮ್ಗೆ ದೇವಸ್ಥಾನಗಳ ನಿರ್ಮಾಣ ಆಗಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಒಲವು ಇದೆಯಲ್ಲ? ನಿಮ್ ತಾತನ ಕಡೆಯಿಂದಾನೇ ಬಂದಿದ್ದು, ಬೇರೆ ಬೇರೆ ಕಡೆ ಏನಾದ್ರು ಈ ತರ ಧಾರ್ಮಿಕ ನನಗೆ ನಾನು ಸ್ವಲ್ಪ ಪೊನ್ನಂಜೆ ಗೋವಿಂದಾಚಾರ್ಯ ಸ್ವಲ್ಪ ಐ ಫಾಲೋ ಹಿಮ್ ಲಾಟ್. ಅವರು ಇರೋ ತನಕನೂ ಅವ್ರ ಲೆಕ್ಚರ್ಸ್ಗೆಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕು ನಾನು ಅಲ್ಲೇ ಅವರು ಅಂಬಲ್ಪಾಡಿಲೇ ಇದ್ದೆ. ಲಾಸ್ಟ್ ಸಂಡೇ ಉಡುಪಿ ಅಂಬಲ್ಪಾಡಿ. ಉಡುಪಿ ಅಂಬಲ್ಪಾಡಿಲಿ ಒಂದು ಬುಕ್ ರಿಲೀಸ್ ಇತ್ತು ಉದ್ಧವ್ ಗೀತೆ ಬಗ್ಗೆ. ಒಬ್ರು ಗಿರಿಧರ್ ಬೋರೆ ಅನ್ನೋರು ಬುಕ್ ರಿಲೀಸ್ ಮಾಡಿದ್ರು. ಈಸ್ ಎ ಡಾಕ್ಟರ್. ಅವರು ಈಸ್ ರಿಟನ್ ಬುಕ್ ಆನ್ ಭಾಗವತದ ಸ್ಕಂದದ 11ನೇ ಸ್ಕಂದದ ಬಗ್ಗೆ, ಏಕಾದಶ ಸ್ಕಂದದ ಬಗ್ಗೆ ಆ ಬುಕ್ ರಿಲೀಸ್ ಹೋಗಿದ್ದೆ. ಅದ್ರಲ್ಲೂ ಇದೆ ಉದ್ಧವ್ ಗೀತೆನಲ್ಲಿ. ವೇಸ್ ಆಫ್ ವರ್ಷಿಪಿಂಗ್ ಕೃಷ್ಣದಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಟೆಂಪಲ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್. ಬರೀ ಅಭಿಷೇಕ ಮಾಡಿ ಮಂಗಳಾರತಿ ಮಾಡೋದೇ ಅಲ್ಲ, ದೇವಸ್ಥಾನಕ್ಕೆ ಗುಡಿಸಿದ್ರು ಇಟ್ ಇಸ್ ಈಕ್ವಲ್ ಟು ವರ್ಷಿಪ್ ಆಫ್ ಟೆಂಪಲ್. ಸೊ ವೆರೆವರ್ ವಿ ಹ್ಯಾವ್ ಗಾಟ್ ಮೀನ್ಸ್ ಅಲ್ಲ, ಆ ಮೀನ್ಸ್ ನಲ್ಲಿ ದೇವಸ್ಥಾನಕ್ಕೆ ಕಟ್ಟಿದ್ರೆ ಇಟ್ ಈಸ್ ಈಕ್ವಲ್ ಟು ವರ್ಷಿಪಿಂಗ್ ಆಫ್ ಕೃಷ್ಣ. ಇದನ್ನ ಕೃಷ್ಣ ಉದ್ಧವಂಗೆ ಹೇಳ್ಬಿಟ್ಟು ಹೋಗ್ತಾನೆ ಅವತಾರ ಸಮಾಪ್ತಿ ಟೈಮಲ್ಲಿ. ನೋಡಿ, ನೀವು ಒಂದು ಕುಟುಂಬದವರು ಕಷ್ಟಪಟ್ಟು ಈ ರೀತಿ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಸಿದ್ಮೇಲೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಇದ್ರ ಉಪಯೋಗ ಪಡ್ಕೊಳ್ತಾರೆ ಅಲ್ವಾ? ದೇವ್ರ ಮೇಲೆ ನಂಬಿಕೆ. ಮುಂಚೆನೆ ಈ ತರ ಯಾವ ಕಾರ್ಯಕ್ರಮಗಳು ಆಗ್ತಿರ್ಲಿಲ್ಲ ಇಲ್ಲಿ. ಇಲ್ಲಿರೋರ್ಗೆಲ್ಲ ನಮ್ಮ ರಂಗನಾಥ ಸ್ವಾಮಿನೇ ಇದಿರೋದು, ದೈವ ಇದ್ದಿದ್ದು. ಬಟ್ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆದ್ಮೇಲೆ ಎಲ್ಲಾರು ಅವ್ರವ್ರ ಬಂದು ಕಾರ್ಯಕ್ರಮ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ದಟ್ಸ್ ಎ ಗುಡ್ ಸೈನ್. ಸೊ ಜನರು ಇದಾಗತ್ತೆ, ಪೀಪಲ್ ವಿಲ್ ಸ್ಟಾರ್ಟ್ ಕಮಿಂಗ್ ಟುಗೆದರ್. ನೋಡಿ, ಇವತ್ತು ಅವರೇ ವಾಲಂಟಿಯರ್ಗೆ ಇದು ಮಾಡಿದ್ದಾರೆ. ಯಾವುದು ಕಲ್ಯಾಣೋತ್ಸವ, ಮತ್ತೆ ಇದು ವಾಯುಸ್ತುತಿ ಹೋಮ, ಇವೆಲ್ಲ ವಾಲಂಟಿಯರ್ಗೆ ಮಾಡ್ತಿರೋದು. ಸುಮಾರು ಬಸ್ ತಗೊಂಡೋಗಿ ಜನಗಳು ಕರ್ಕೊಂಡು ಬಂದು ಒಬ್ರು 15 ಜನ 20 ಜನ ಕೂತ್ಕೊಳ್ತಾರೆ ವಾಯುಸ್ತುತಿ ಹೋಮ ಹೇಳಕ್ಕೆ. ಒಬ್ಬೊಬ್ರು 8 ಸರ್ತಿ ಹೇಳ್ತಾರೆ, 8 ರಿಂದ 9 ಸರ್ತಿ ಹೇಳ್ತಾರೆ. ಸೊ ಅದು ಪೂರ್ತಿ ಅಲ್ಲಿ ರೆಕಾರ್ಡ್ ಆಗುತ್ತೆ. ಆಮೇಲೆ ಆ ವಾಯುಸ್ತುತಿ ಹೋಮ ಆದ್ಮೇಲೆ ಸೊ ಎಲ್ಲರಿಗೂ ಕೂಡ ಮಹಾಮಂಗಳಾರತಿ ಮಾಡಿ ಫುಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾಕಂದ್ರೆ ನೀವು ಕರೆದವ್ರು ಯಾರನ್ನಾದ್ರೂ ಒಬ್ಬರ ಹತ್ರ ಮಾತಾಡ್ಬೋದು ಅಲ್ವಾ? ಅಪ್ಪಾಜಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ನೀವು ನೋಡಿದ್ರೆ ಇವರು ಚಾರ್ಟೆಡ್ ಅಕೌಂಟೆಂಟ್, ನೀವು ಇಬ್ಬರದು ಲೆಕ್ಕಾಚಾರನೇ. ಈ ಲೆಕ್ಕಾಚಾರದಲ್ಲಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಹೇಗೆ ತೂಗಿಸ್ತೀರಿ? ಇಲ್ಲ, ನಾವೇನ್ ಎಕ್ಸೆಪ್ಷನ್ ಇಲ್ಲ, ತುಂಬಾ ಜನ ಇದ್ದಾರೆ ಈ ತರ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ವೀಕ್ ವೆಂಟ್ ಫಾರ್ ಬುಕ್ ರಿಲೀಸ್, ದೊಡ್ಡ ಕಂಪನಿ ಸಿಇಒಗಳು, ಬಟ್ ದೇ ಆರ್ ಆಲ್ಸೋ ಟ್ರಸ್ಟಿ ಇನ್ ಎ ವೆರಿ ಸ್ಮಾಲ್ ಟ್ರಸ್ಟ್. ಅವ್ರು ಎವ್ರಿ ಟೈಮ್ 24 hours ಅಲ್ಲಿ ಕೆಲವು ಟೈಮ್ ಆಧ್ಯಾತ್ಮಿಕತಾನೆ ಎತ್ತಿಡ್ತಾರೆ. ಈಗ ನಮ್ಗಂತೂ ಕಲೆನಲ್ಲಿ ಅಧ್ಯಾತ್ಮ ಇದೆ.
ನಾನು ಶಿಲ್ಪಶಾಸ್ತ್ರ ಬರುತ್ತೆ ನನಗೆ ಶಿಲ್ಪಶಾಸ್ತ್ರದ ಬೇಸಿಸ್ ಪೇಂಟಿಂಗ್ ಮಾಡ್ತೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಸರ್ವಿಸ್ ಟು ಗಾಡ್. ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈಗ ಹೇಗೆ ಅನ್ಸುತ್ತೆ, ಈಗ ಇಷ್ಟು ದೊಡ್ಡದಾಗಿ ಅಪ್ಪಾಜಿಯವರು ಕಟ್ಸ್ಕೊಟ್ಟಿದ್ದಾರೆ ಈ ದೇವಸ್ಥಾನ, ಈ ಮೂಮೆಂಟ್ ನಿಮ್ಗೆ ಯಾವ ರೀತಿ ಭಾವನೆ ಬರ್ತದೆ ಈ ದೇವಸ್ಥಾನದಲ್ಲಿ? ನೋಡಿ, ನಿಮ್ ಮನೆ ಅಂದ್ರೆ 30-40 ಇರ್ಬೋದು, ಸಿಂಗಲ್ ಬೆಡ್ರೂಮ್ ಇರ್ಬೋದು, ಆ ಒಂದು ರೂಮ್ ಅಲ್ಲಿ ಇರ್ಬೋದು, ಒಂದು ಅಭಿಮಾನ, ನಮ್ದೇ ಅನ್ನೋದು, ಮನೆ ಅನ್ನೋದು, ಒಂದು ತೃಪ್ತಿಯ ಭಾವನೆ ಅವೆಲ್ಲ ಇರುತ್ತೆ. ಅಂಥದ್ರಲ್ಲಿ ಸಾವಿರಾರು ಜನ ಬಂದು ಹೋಗುವಂಥದ್ದು, ಅವ್ರ ಕಷ್ಟ ಕಾಲಗಳನ್ನ ದೇವರ ಹತ್ರ ಹೇಳ್ಕೊಂಡು ಹೋಗುವಂಥದ್ದು. ಇಂಥ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿ ಪ್ರೌಡ್, ಹೆಮ್ಮೆ ಅನ್ಸುತ್ತೆ, ಅಥವಾ ಸಾರ್ಥಕತೆ ಬರುತ್ತೆ, ಧನ್ಯತಾ ಭಾವನೆ? ಧನ್ಯತಾ ಭಾವ ಇದ್ದೇ ಇರುತ್ತೆ. ಬಿಕಾಸ್ ಈಗ ಅಪ್ಪ ಹುಟ್ಟಿ ಬೆಳೆದಿದ್ದವರು ಸಾರಿ ಅಂಡ್ ಆಲ್ಸೋ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನಾನ್ ಕಂಡಾಗೇನೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲೇನು ಇರ್ಲಿಲ್ಲ ಈ ಸೈಡ್. ಸರ್, ಈಗ ನಿಮ್ಮ ಭಕ್ತಾದಿಗಳ ಈ ದೇವಸ್ಥಾನಕ್ಕೆ ನೀವು ಯಾವಾಗಿಂದ ಬರ್ತಿದ್ದೀರಿ? ನಂಗೆ ಎಲ್ಲ ಗೊತ್ತಿರುತ್ತೆ, ಅವ್ರು ಹೇಳಿರ್ತಾರೆ. ಹತ್ರ ಇಟ್ಕೊಳ್ಳಿ. ಈ ಹಳ್ಳದ ರಂಗನಾಥ ನಿಮಗೆ ಏನ್ ಮಾಡ್ಕೊಟ್ಟಿದ್ದಾರೆ? ನಮ್ಮ ಕುಲದೈವ ಇದು. ನಮ್ಮ ಕುಲದೈವ ಸೊಸೆಗೆ ಒಲೆದು ಬಂದ ಸ್ವಾಮಿ ಇವರು. ಇವ್ರು ಅಣ್ಣ ಎಲ್ಲ ಹೇಳಿರ್ತಾರೆ. ಅಲ್ಲ, ನೀವು ಹಳ್ಳದ ರಂಗನಾಥ ನಿಮಗೆ ಏನು ಮೊದಲಿಂದ ಎಲ್ಲ ನಡ್ಕೊಂಡ್ ಬಂದಿರೋದು ಅಲ್ಲಿಗೆ. ಇದಕ್ಕೆ ನಮ್ಮ ಕುಲದೈವ. ನಾವೇನ್ ಮನೆಯಲ್ಲಿ ಶುಭ ಕಾರ್ಯ ಆಗ್ಲಿ ಏನೇ ಆಗ್ಲಿ ಫಸ್ಟ್ ನಾವು ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇದು ಪರಂಪರೆಯಿಂದ ಬಂದಿರತಕ್ಕಂತ ಪದ್ಧತಿ. ಯಾವರಿಂದ ಬಂದಿದ್ದೀರಿ? ನಾವು ಬೆಂಗಳೂರು. ಯಾವಾಗ್ಲೂ ಬರ್ತಿರ್ತಾರೆ? ಹೇಗೆ ಬರ್ತಾ ಇರ್ತೀವಿ. ಇವತ್ ಮಾತ್ರ ಬಂದಿದ್ದೀರಾ? ಇಲ್ಲ ಬರ್ತಾ ಉತ್ಸವ ಆಗ್ತಿರುತ್ತೆ, ಬರ್ತಾ ಇರ್ತೀವಿ. ಹೇಗಿದೆ ಇವತ್ತಿನ ಶ್ರೀನಿವಾಸ ಕಲ್ಯಾಣ? ಚೆನ್ನಾಗಿತ್ತು. ನಿಮ್ಮ ಕಾಂಟ್ರಿಬ್ಯೂಷನ್ ಏನು ದೇವಸ್ಥಾನಕ್ಕೆ? ಲೇಟ್ ಆಯ್ತು ಇವತ್ತು. ಈಗಲೇ 10 ನಿಮಿಷ ಆಯ್ತು. ಒಂದು 10 ವರ್ಷದ ಕೆಳಗಡೆ ಇವರು ಒಂದು 50,000 ರೂಪಾಯಿ ಸಿಮೆಂಟ್ಗೋಸ್ಕರ ಕೊಟ್ಟಿದ್ರು ಇದನ್ನ ಹಾಕೋದು. ನೋಡಿ, ಏನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ ಸಮಾಜ ಸೇವೆ. ಇಷ್ಟು ಕೆಲಸ ಮಾಡಿದಾರ ಅವರು, ಅದು ನಮ್ದು ಹೇಳ್ತಾರ ಅವರು. ಇಷ್ಟು ಕೆಲಸ ಮಾಡಿದಾರ ಅವರು. ಏನು ಅದರಲ್ಲಿ ಅವ್ರು ಆ ತರನೇ ಅವ್ರು. ಈ ದೇವಸ್ಥಾನ ಮುಂದೆ ಹೇಗಾಗತ್ತೆ ಇನ್ನು ಪ್ರಕಾರ? ನಮ್ಮ ಅಣ್ಣ ಚೆನ್ನಾಗ್ ಮಾಡ್ತಾ ಇದಾರೆ. ನಮ್ಮಣ್ಣ ಚೆನ್ನಾಗ್ ಮಾಡ್ತಾರೆ. ಇಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣ ನಡೀತಿದೆ. ತುಂಬಾ ಜನ ಇದ್ದಾರೆ, 100 ಜನ ಇದ್ದಾರೆ. ಇಲ್ಲಿ ಎಲ್ಲ ಬೆಂಗಳೂರಿಂದ ಬಂದಿರೋರ, ಅಕ್ಕಪಕ್ಕ ಸುತ್ತಮುತ್ತಲಿನ ಹಳ್ಳಿ ಜನ ಬಂದಿದ್ದಾರೆ. ಸುತ್ತಮುತ್ತ ಹಳ್ಳಿ ಬಂದಿರೋರು ಕಡಿಮೆ ಇದ್ದಾರೆ. ಕಡಿಮೆ ಅಂದ್ರೆ ಒಂದು 10-12 ಜನ ಇರ್ಬೋದು. ಸೊ ತುಮಕೂರು ಬೆಂಗಳೂರು ಕಡೆಯಿಂದಾನೇ ಜಾಸ್ತಿ ಅಲ್ಲಿ ಬಂದಿರೋದು. ತುಮಕೂರು, ಬೆಂಗಳೂರು, ಇವನ್ ಹೊಸೂರು, ಆಮೇಲೆ ಹತ್ತಿಬೇಲೆ, ಸೊ ಈ ಕಡೆ ಈ ತರ ಜನ ಬಂದಿರ್ತಾರೆ. ಇಲ್ಲಿ ಇವಾಗ ಎಲ್ಲಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಸಮಾನತೆ. ಸೊ ಇಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು, ದಲಿತರಾಗ್ಬೋದು ಅಥವಾ ಬೇರೆ ಬೇರೆ ಧರ್ಮೀಯರಾಗ್ಬೋದು, ಮತೀಯರಾಗ್ಬೋದು, ಎಲ್ಲರೂ ಬಂದು ಇಲ್ಲಿ ಪಾಲ್ಗೊಳ್ಳಬಹುದಾ ಪೂಜಾ ಕಾರ್ಯಕ್ರಮಗಳಲ್ಲಿ? ಎಲ್ಲಾರು ಬೋರ್ಡ್ ಇದೆಯಾ ಬರೀ ಬ್ರಾಹ್ಮಣರಿಗೆ ಅಂತ? ಇಲ್ಲ, ಮತ್ತೆ ಯಾರು ಬೇಕಾದ್ರೂ ಬರ್ಬೋದು. ಇಲ್ಲಿ ಇದುವರೆ ತನಕ 350 ಫ್ರೀ ಮ್ಯಾರೇಜಸ್ ಆಗಿದೆ. 350 ಆಗಿದೆ. ಬರೀ ಎಲ್ಲಾರು ಶೆಡ್ಯೂಲ್ ಕ್ಯಾಸ್ಟ್ ನವರೇ ಬಂದಿರೋದಲ್ಲಿ. ತಪ್ಪು ತಿಳಿಬೇಡಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ, ಯಾಕಂದ್ರೆ ಜಾತಿ ಹೇಳ್ಕೊಂಡು ಯಾರು ಹುಟ್ಟೋದಿಲ್ಲ. ದಲಿತರು ಬಂದಿರೋರು ಅವ್ರಿಗೆ ನಾವು ಪೂರ್ತಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿ ತಾಳಿ, ಕಾಲುಂಗ್ರ, ಡ್ರೆಸ್ಸು, ಹುಡುಗನಿ ಡ್ರೆಸ್ಸು, ಹುಡುಗಿ ಡ್ರೆಸ್ಸು, ಎಷ್ಟು ಜನ ಬಂದ್ರು ಕೂಡ ಊಟ ಇದೆಲ್ಲ ಹಾಕಿ ಮಾಡಿದ್ವಿ. ಈಚೆಗೆ ಅದು ಸ್ವಲ್ಪ ಕಡಿಮೆ ಆಗಿದೆ. ಆದ್ರಿಂದ ಈ ವರ್ಷ ತೆಗೆದು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಹೊತ್ತು ಡಿಸ್ಕಷನ್ ಆಗುತ್ತೆ. ತಾವು ಇರಿ ಮೀಟಿಂಗ್ಗಳಿಗೆ. ಸೊ ಯೋಚನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಒಂದು ರೊಟ್ಟಿ ರಂಗ ಅಂತ ಒಂದು ಶುರು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ರೊಟ್ಟಿ ರಂಗ ಅಂದ್ರೆ ಏನು ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ, ಕಾರಣ ಏನು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ನಮಗೆ ಸಿಕ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ. ಅಥವಾ ನಾವು ಜಾತಿ ಹೇಳ್ಕೊಂಡು ಹುಟ್ಟಿದೀವ? ಇಲ್ಲ. ಜಾತಿ ನಾವು ಮಾಡ್ಕೊಂಡಿರೋದು ಅಷ್ಟೇ ವಿನಃ ಬಾಕಿ ಅಲ್ಲ. ಹೀಗಾಗಿ ಅವ್ರಿಗೂ ಈ ಸೇವೆ ಸಿಕ್ಬೇಕು ಅನ್ನೋದು ನನ್ನ ಆಸೆ. ನೀವು ಹೇಳಿದ ತಕ್ಷಣ ನೆನಪಾಯ್ತು. ಇಲ್ಲಿ ನಿಮ್ಮ ಉತ್ತರದಲ್ಲಿ ಇನ್ನೊಂದು ಪ್ರಶ್ನೆ ಬಂತು.
ಹಾಗಾದ್ರೆ ಇಷ್ಟು ದೊಡ್ಡ ದೇವಸ್ಥಾನ ನಿಮ್ಗೊಬ್ರಿಗೋಸ್ಕರ ಮಾಡ್ಕೊಂಡಿದ್ದು ಹಾ ಅಲ್ಲ, ಹೇಳಿ ಮತ್ತೆ ಏನು? ನಮಗೊಬ್ಬರಿಗೋಸ್ಕರ ಮಾಡ್ಕೊಂಡಿದ್ದಲ್ಲ, ಈ ಪ್ರಪಂಚ ಜನಕ್ಕೆ ಎಲ್ಲಾರ್ಗು ಮುಂಚೆ ಇಷ್ಟು ದೊಡ್ಡದು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಮೊದಲು ಮಲ್ಕೊಳ್ಳೋ ಜಾಗ ಇರ್ಲಿಲ್ಲ. ರಾತ್ರಿ ಹೊತ್ತು ಪ್ರತಿ ವರ್ಷ ಹಾ. 3 ದಿವಸ ಫಂಕ್ಷನ್ ನಡೆಯುತ್ತೆ. ಹಾ. ಅದ್ರೊಳಗೆ ಒಂದ್ ದಿವಸ ಮಳೆ ಬಂದೇ ಬರುತ್ತೆ ವಿತೌಟ್ ಫೇಲ್. ಹ್ಮ್. ಇವ್ರು ಪೇಜಾವರದವ್ರು ಬಂದಿದ್ರು, ಮಂತ್ರಾಲಯ ಸ್ವಾಮೀಜಿ ಮಂತ್ರಾಲಯ ಸ್ವಾಮಿಗಳು ಬಂದಿದ್ರು, ಹಾ. ಕಾಣಿಯೂರ್ ಮಠದವ್ರು ಬಂದಿದ್ರು. ಹಾ. ಸೊ, ಏನು ಸ್ವಲ್ಪ ನೀರು ಕೊಡಿ. ಕಾಣಿಯೂರ್ ಮಠದವ್ರು ಬಂದಿದ್ರು. ಹೀಗೆ ಎಲ್ಲ, ಆಮೇಲೆ ಇಸ್ಕಾನ್ ಇಂದ ಬಂದಿದ್ರು. ಫಿಲ್ಮ್ ಆಕ್ಟರ್ ಶ್ರೀನಾಥ್ ಬಂದಿದ್ರು, ದೊಡ್ಡಣ್ಣವ್ರು ಬಂದೋಗಿದ್ದಾರೆ. ಎಚ್ ಸಿ ನೀರಾವರಿ ಹೇಳಿದ್ನಲ್ಲ ಸ್ವಲ್ಪ ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಾರು ಅಂತ, ಅವರು ಕೂಡ ಸುಮಾರು ವರ್ಷ ಬಂದೋಗಿದ್ದಾರೆ. ಸೊ ಇಲ್ಲೆಲ್ಲ ರಾತ್ರಿ ಹೊತ್ತು ಪೂರ್ತಿ ನೆಂದು ಬಿಡೋರು. ಅದಕ್ಕೇನ್ ಮಾಡಿದ್ವಿ, ಮೊದಲು ಆ ಕಡೆ ಮಂಟಪ ಈ ಕಡೆ ಮಂಟಪ ಮಾಡಿ ಮಧ್ಯದಲ್ಲಿ ಲಿಂಕ್ ಮಾಡ್ಕೊಂಡ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಯಾರನ್ನ ಕೊಟ್ರಿ, ಈಗ ಹೇಳಿದ್ನಲ್ಲ ಮೀನಾಕ್ಷಿ ಮಾಲ್ನಾರ್ ಅದು ಕೊಟ್ರು. ಮೀನಾಕ್ಷಿ ಮಾಲ್ನಾರು ಟಾಯ್ಲೆಟ್ ಕಟ್ಸಿದ್ವಿ ನೋಡಿ, ಅದಕ್ಕೆ ಟೈಲ್ಸ್ ಅವರೇ ಕೊಡ್ಸಿದ್ದು. ಸೊ ಈಗ ಗೋಡೆ ಸುತ್ತೂ ಹಾಕಿದ್ವಲ್ಲ, ಅದು ಇವರೊಬ್ರು ಇದಾರೆ ಮೀನಾಕ್ಷಿ ಮಾಲ್ನಾರು, ಶಶಾಂಕ್ ಕುಮಾರ್ ಅಂತ. ಅವರು ನಾನು ಒಂದ್ ಸ್ವಲ್ಪ ಕೊಡ್ತೀನಿ ಅಂತ ಅವರು ಒಂದ್ 5 ಲಕ್ಷ ಕೊಟ್ರು. ಒಂದ್ 7-8 ಲಕ್ಷ ಆಯ್ತು, ಚಿಂತೆ ಇಲ್ಲ. ಬಟ್ ಎನಿವೆ ಚೆನ್ನಾಗಿ ನೀಟಾಗಿ ಕೆಲಸ ಬಂದಿದೆ. ಇನ್ನು ಎಷ್ಟು ದಿವಸ ಆದ್ರೂ ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ಇದನ್ನ ಅವ್ರು ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಈ ದೇವಸ್ಥಾನದ ಸದುಪಯೋಗ, ನೀವು ಮಾಡಿದ ಉದ್ದೇಶ, ಎಷ್ಟು ದೊಡ್ಡದಾಗಿ ಕಟ್ಟಿದ್ದು, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರೋದು, ಹೋಮ ಹವನಾದಿಗಳನ್ನ ಮಾಡ್ತೀರಿ, ವಿಶೇಷ ಉತ್ಸವಗಳನ್ನ ಮಾಡ್ತೀರಿ, ಕಲ್ಯಾಣೋತ್ಸವಗಳನ್ನ ಮಾಡ್ತಾ ಇದ್ದೀರಿ. ಇದೆಲ್ಲ ಯಾರಿಗೆ ತಲುಪಬೇಕು ಅಂತ ಹೇಳಿ ಮಾಡ್ತಿದ್ದೀರೋ ಅವ್ರಿಗೆ ಇದು ಸೇರ್ತಾ ಇದೆಯಾ? ಏನ್ ಪ್ರಾಬ್ಲಮ್ ಆಗಿದ್ಯಾ? ಸೇರ್ತಾ ಇದೆ ಅಂತಂದ್ರೆ ಪಾರ್ಟ್ ಆಫ್ ಇಟ್ ಸೇರ್ತಾ ಇದೆ, ಎಲ್ಲ ಸೇರ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಮನ್ಸಲ್ಲಿ ಈ ಕಡೆ ಜನಕ್ಕೆ ಬಂದ್ಬಿಟ್ಟಿದೆ. ಏನಂತ? ಸೊ ಇದು ಬ್ರಾಹ್ಮಣರ ದೇವಸ್ಥಾನ ಅಂತ ಬಂದ್ಬಿಡ್ತಿದೆ. ಇದು ತಪ್ಪು, ಒಪಿನಿಯನ್ ತಪ್ಪು. ಬ್ರಹ್ಮಜ್ಞಾನ ಬಲ್ಲವನು ಬ್ರಾಹ್ಮಣ. ಈಗ ನೋಡಿ ನನ್ನ ವಿಚಾರ ತಗೊಂಡ್ರೆ, ನಾನು ಹೆಸರು ಹುಟ್ಟತಾ ಬ್ರಾಹ್ಮಣ ನಿಜ, ಹುಟ್ಟತಾ ಬ್ರಾಹ್ಮಣ. ಆದ್ರೆ ನನಗೆ ಬ್ರಾಹ್ಮಣರಿಗೆ ಇರ್ಬೇಕಾದ ಕ್ವಾಲಿಟಿ ಒಂದೂ ಇಲ್ಲ. ಈಗ ನೋಡಿ ಲಾಸ್ಟ್ ಇಯರ್ ಒಂದ್ ಕೆಲಸ ಆಯ್ತು. ದೊಡ್ಡಣ್ಣ ಬಂದಾಗ ಆ ಕಡೆ ಬಾಗ್ಲ ಹತ್ರ ಒಬ್ಬ ನಿಂತಿದ್ದ ಗಲಾಟೆ ಮಾಡ್ತಾ ಇದ್ದ. ನಾನು ಅಷ್ಟೊತ್ತಿಗೆ ಸರಿಯಾಗಿ ಪಾಸಾನದೆ. ಆ ಕೇಳಿದ್ ಯಾಕಾಯ ಗಲಾಟೆ ಮಾಡ್ತಿದ್ದೆ? ನನಗೊಂದ್ ಸ್ವಲ್ಪ ಎಲೆ ಒಳಗೆ ಊಟ ಕೊಡಿ ಸ್ವಾಮಿ ಅಂತ. ಯಾಕೆ ಎಲೆ ಒಳಗೆ ಊಟ? ನೀನು ಹೋಗಿ ಕುತ್ಕೊಂಡು ಊಟ ಮಾಡು ಅಂದೆ. ಇಲ್ಲ ನಾನು ಒಳಗಡೆ ನಾವು ಬರಂಗಿಲ್ಲ ಅಂತ. ಬರಂಗಿಲ್ಲ ಅಂದ್ರೆ ಏನು? ನಾವು ಶೂದ್ರರು ಅಂತ. ನೀನ್ ಕಳ್ತನ ಮಾಡಿದ್ಯಾ, ಸುಳ್ಳು ಹೇಳಿದ್ಯಾ, ವಂಚನೆ ಮಾಡಿದ್ಯಾ, ಕೊಲೆ ಮಾಡಿದ್ಯಾ? ಇಲ್ಲ, ಯಾವ್ದು ಇಲ್ಲ. ಆಮೇಲೆ ನೀ ಶೂದ್ರ ಆಗ್ತೀಯಾ, ಬಾ ಇಲ್ಲಿ ಅಂತ ಕೈ ಹಿಡ್ಕೊಂಡ್ ಬಂದು ಒಂದ್ ಎಲೆ ಖಾಲಿ ಇತ್ತು ಕೂಡಿಸ್ದೆ. ಅವನ ಕಣ್ಣೀರ್ ಹಾಕ್ಬಿಟ್ಟ. ಇದು ತಪ್ಪಲ್ವಾ? ಇವತ್ತು ಬೆಳಗ್ಗೆ ನೀವು ಈ ಕಡೆ ಬನ್ನಿ. ಬೆಳಗ್ಗೆ ಉಪಹಾರ ತಿನ್ನುವಾಗ ನೀವು ನಮ್ಮನ್ನ ಕೂರಿಸ್ಕೊಂಡಿದ್ರಿ. ನನ್ನ ಪಕ್ಕದಲ್ಲಿ ಇನ್ನೊಂದಿಬ್ರು ಬಂದ್ರು, ಕೂಡಿಸ್ಕೊಂಡಲ್ಲ. ಅವ್ರಿಗೂ ಒಂಥರ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಕುತ್ಕೊಳ್ಬೇಕೋ ಬೇಡೋ ಅಂತ ಹೇಳಿ. ನಾವು ಮುಕ್ತವಾಗಿ ಕೂತಿದ್ವಿ, ಎಲ್ಲರೂ ಸಮಾನತೆಯ ಇದರಲ್ಲಿ. ಅಂದ್ರೆ ಒಂದು ಕಡೆ ನೀವು ಮೇಲ್ವರ್ಗದ ಜನ ಅವ್ರನ್ನ ತಗೊಳಕ್ಕೆ ರೆಡಿ ಇದ್ದೀರಿ, ಸ್ವೀಕರಿಸಕ್ಕೆ ರೆಡಿ ಇದ್ದೀರಿ. ಅವ್ರಿಗೆ ಏನೋ ಒಂಥರ ಹಿಂಜರಿಕೆ ಇದೆಯಾ ಇನ್ನು ಅಂತ ನನಗೇನೋ ಅನ್ಸುತ್ತ. ಹಿಂಜರಿಕೆ ಅದನ್ನ ಹೇಗ್ ತೆಗೆದುಕೊಳ್ಳಿ? ಇಲ್ಲ, ಇದು ಏನಾಗಿದೆ ಈ ಸರ್ತಿ ರೊಟ್ಟಿ ರಂಗ ಅಂತ ಹೇಳಿದ್ನಲ್ಲ, ಅದ್ರ ರೂಪರೇಖೆಗಳನ್ನ ಈಗ ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ತೀನಿ. ಇವ್ರಿಗೆ ಹೇಳಿದ್ದೇನೆ ಒಂದ್ ಮೀಟಿಂಗ್ ಬೇಕು ನನಗೆ ಅಂತ. ಇವಾಗ ಸ್ವಲ್ಪ ಹೊತ್ತಲ್ಲಿ ಮಾತಾಡ್ತೀನಿ. ಸೊ ಎನಿವೆ ಅದನ್ನ ಎರಾಡಿಕೇಟ್ ಮಾಡ್ಬೇಕು ತೆಗೆದು ಬಿಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂದ್ರೆ ಎರಡನೇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಳಗೆ UGC ಅಂತ ಮಾಡ್ತಾರೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ, UCC ಅಂತ, ಯೂನಿಫಾರ್ಮ್ ಸಿವಿಲ್ ಕೋಡ್. ಅದು ಬಂದ್ರೆ ಇಂಡಿಯನ್ ಅಷ್ಟೇ. ಓಕೆ, ನಾವು ನೆಲಮುಗಿಲು ಟಿವಿಯಿಂದ ಬಂದಿರೋದು. ನೆಲಮುಗಿಲು ಟಿವಿಯಿಂದ ಸರ್ ಕಾರ್ಯಕ್ರಮಗಳು ನೋಡಿ ತುಂಬಾ ಖುಷಿ ಆಯ್ತು. ಈಗ ಕೇಳಿಸ್ಕೊಳ್ಳಿ, ನಿಮ್ಮ ಬಾಯಿ ಮಾತಿನಲ್ಲಿ ಹಳ್ಳದ ರಂಗನಾಥ ಯಾರು, ಏನು, ಅವ್ನು ನಿಮ್ಗೆ ಏನ್ ಕೊಟ್ಟಿದ್ದಾನೆ ಹೇಳ್ಬೋದಾ? ನಮ್ಗೆಲ್ಲಾ ಕೊಟ್ಟಿದ್ದಾರೆ. ನಾವು ತುಂಬಾ ನಂಬಿದೀವಿ ದೇವ್ರನ್ನ. ಇದನ್ನ ಪ್ರತಿಯೊಂದಕ್ಕೂ ಎಲ್ಲ ಇಲ್ಲಿಗೆ ಬರ್ತೀವಿ. ಇವ್ರ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿ. ಯಾವ ಊರಿಂದ ಬಂದಿರೋದು? ನಾವು ಬೆಂಗಳೂರಿಂದನೇ. ಬೆಂಗಳೂರಿನಲ್ಲಿಗೆ ಯಾವಾಗ ಬರ್ತಿರ್ತೀವಿ? ಹೇಗೆ? ನಮ್ಮ ಮನೆ ದೇವ್ರು ಇದೇನಲ್ಲ.
ಇಲ್ಲೇ ಬರ್ತೀವಿ ಅವಾಗ. ಏನು ಮನೆ ದೇವ್ರ ಅಂದ್ರೆ ಅಭಿಮಾನ ಜಾಸ್ತಿನಾ? ನಾವ್ ಮದ್ವೆ ಆದಾಗಿಂತ ಬರ್ತಾನೆ ಇದೀವಲ್ಲ, ಅಭಿಮಾನ ಇರ್ಲೇಬೇಕಲ್ವಾ. ತುಂಬಾ ಕೇಳ್ಕೊಂಡಿದ್ದೀರಾ? ಕೇಳ್ಕೊಂಡಿದ್ದೆಲ್ಲಾನು ಆಗಿದೆ ನಮ್ಗೆ. ಏನಕ್ಕೆ ಇವಾಗ ಎಷ್ಟು ಏನ್ ಕೇಳ್ಕೊಳ್ತೀರಾ? ಎಲ್ಲ ಮಕ್ಳು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡಿರ್ತೀವಿ. ಅಲ್ಲ ನೀವ್ ನೋಡ್ತಾ ಇದ್ದಂಗೆನೆ ಈ ದೇವಸ್ಥಾನ ಈ ಪಕ್ಕಕ್ಕೆ ಬೆಳೆದು ಬಿಡುತ್ತಲ್ಲ. ನಮ್ ಮದ್ವೆ ಆದಾಗ ಬರೀ ಒಂದ್ ಒಳಗಡೆ ಗುಡಿ ಅಷ್ಟೇ ಇತ್ತಿತ್ತು. ನಮ್ ಮದ್ವೆಗೆ ಇವಾಗ 40 ವರ್ಷ ಆಯ್ತು, 43 ವರ್ಷ. ಅವಾಗ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಎಲ್ಲ. ಈಗ ಹೇಗನ್ಸುತ್ತೆ ಈ ದೇವಸ್ಥಾನದ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ನಂದಿರಕ್ಕೆ. ಉಳಿದ ಭಕ್ತಾದಿಗಳಿಗೆ ಏನ್ ಹೇಳ್ಬೇಕು ಬಯಸ್ತೀರಿ? ಎಲ್ಲ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ನಮ್ ನಂಬಿಕೆ. ಚೆನ್ನಾಗ್ ಆಗಿದೆ ನಮ್ಗೆಲ್ಲರಿಗೂ. ಹಾಗಾಗಿ ನಾವೆಲ್ಲ ಮಕ್ಳು ಬರೀ ಎಲ್ಲ ಚೆನ್ನಾಗಿದೀವಿ ನಾವೆಲ್ಲ. ನೀವೇನೋ ಸರಿ ಹಿರಿಯ ನಾಗರಿಕರು, ನಿಮ್ ಜೊತೆ ಒಂದು ಪುಟ್ಟ ಬಾಲಕಿ ಇದ್ದಾಳೆ. ಮೊಮ್ಮಗಳು ಅವಳ ದೃಷ್ಟಿಯಲ್ಲಿ ದೇವರು, ಧರ್ಮ, ಈ ಪರಂಪರೆ, ಸಂಸ್ಕೃತಿ ಅದೆಲ್ಲ ಏನು ಹೇಗ್ ತೊಡಸ್ಕೊಳ್ತಿದ್ದಾಳೆ? ಚೆನ್ನಾಗ್ ಅನ್ಸತ್ತೆ. ಓದ್ತಾ ಇದೆಯಾ? ಏನ್ ಕತೆ? ನಾನು ಇವಾಗ 8th ಓದ್ತೀನಿ. ಏನು ರಂಗನಾಥ ಹೇಗೆ ನಿಮ್ಗೆ? ಪರ್ಸನಲಿ ನಂಗೆ ತುಂಬಾ ಇಷ್ಟ. ಪ್ರಾರ್ಥನೆ ಎಲ್ಲ ಮಾಡ್ತಿರ್ತೀಯಾ? ಶ್ಲೋಕಗಳೆಲ್ಲ ಹೇಳ್ತಾ ಇರ್ತೀಯಾ? ಅಷ್ಟೇ ಅಂದ್ರೆ ಟೈಮ್ ಸಿಗಲ್ಲ ಇವಾಗ ಓದ್ತಿರೋದ್ರಿಂದ, ಅಷ್ಟಕ್ಕಷ್ಟೇ. ಮೊಬೈಲ್ ನೋಡಕ್ ಟೈಮ್ ಇರುತ್ತಾ? ಮೊಬೈಲ್ ಕೊಡಲ್ಲ ಮನೇಲಿ. ಅಜ್ಜಿ ನೋಡಿ ಇಲ್ಲಿವರೆಗೆ ಏನ್ ನಡ್ಕೊಂಡ್ ಬಂದ್ರು ಈ ದೇವಸ್ಥಾನ ಈ ರೀತಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇನ್ ಮುಂದೆ ನೀವ್ ನಡ್ಸ್ಕೊಂಡ್ ಹೋಗ್ಬೇಕಲ್ವಾ? ಎಲ್ಲ ನಿಮ್ದೆ ಇನ್ನು ಸರ್ ನೋಡು ಎಲ್ಲಿವರೆಗೂ ಕಟ್ಸ್ಕೊಟ್ಟಿದ್ದಾರೆ. ಯಾರಿಗೋಸ್ಕರ? ಮುಂದಾಳತ್ವ ನಮ್ಗೆಲ್ಲ. ಮುಂದಾಳತ್ವ. ತುಂಬಾ ಸಂತೋಷ ಆಯ್ತು ನೀವು ಮಾತಾಡಿದ್ದು. ಮಾತಾಡ್ಸ್ಬೇಕು ಅಂತ ಹೇಳಿದ್ರು ರವೀಂದ್ರನಾಥ್ ಅವರು. ಹೌದಾ? ಈ ದೇವಸ್ಥಾನದ ಬಗ್ಗೆ, ರಂಗನಾಥನ ಬಗ್ಗೆ ನೀವು ಇಲ್ಲಿವರೆಗೂ ಹೇಗೆ ನಡೆಸ್ಕೊಂಡ್ ಬಂದ್ರಿ? ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಅಂತಂದ್ರೆ ಇವರ ಒಂದು ಮುಂದಾಳತ್ವದಲ್ಲೇ ಇಷ್ಟು ಮಟ್ಟಿಗೆ ನಡೀತಿದೆ ನಮ್ದು ದೇವಸ್ಥಾನ. ಮುಂಚೆ ನಾನು ನಮ್ಮ ತಾತ ಅವರು ಇಲ್ಲಿ ಶಾಂಭವರಾಗಿದ್ರು ದೊಡ್ಡಬಂಡಗೆರೆ. ಆಮೇಲಿಂದ ಇವರ ಒಂದು ತಗೊಂಡ್ಮೇಲೆ ತುಂಬಾ 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 ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮುಂಚೆ ಏನೂ ಇರಲಿಲ್ಲ, ಪಾಳು ಬಿದ್ದೋಗ್ಬಿಟ್ಟಿದ್ದು. ಇದಕ್ಕೆಲ್ಲ ಕಂಬಗಳೆಲ್ಲ ಕಟ್ಟಿ ಎಲ್ಲ ಮಾಡಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರು ನಾವು ಹೆಚ್ಚು ಹೇಳಿದ್ರೆ ನಾವು ಕಮ್ಮಿನೇ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಅಂಥದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ. ರಂಗನಾಥ ಸ್ವಾಮಿ ಒಳ್ಳೆ ನಂಬಿಕೆಯಾದ ದೇವರು ಇವರು. ನಮ್ಗೆಲ್ಲ ಗುರುಗಳು ಒಳ್ಳೇದು ಮಾಡಿದ್ದಾರೆ. ಅದರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಇದು ಮಾಡ್ಕೊಂಡಾಗ ಚೆನ್ನಾಗಿ ನಡೀಲಿ. ಇವರ ಮುಂದೆ ಇನ್ನೂ 100 ವರ್ಷ ಆಯಸ್ಕೊಟ್ಟು ಮುಂದಷ್ಟು ನಿನ್ನೆ ಚೆನ್ನಾಗಿ ನಡೀಲಿ ಅಂತ ನಾನು ಮಾಡ್ಕೊಂತೀನಿ. ನೋಡಿ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಬೆಂಗಳೂರಿನಿಂದ ಬರ್ಬೇಕಾಯ್ತು. ಹೌದು, ನಾವು ಮಣಗೆರೆ ವಂಶದವ್ರೆ. ನಾನು ಹುಟ್ಕುದ್ಲಾಗಿದ್ದು ಕೂಡ ಇಲ್ಲೇನೆ. ನಾವು ಅವಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ, ಹೋಗ್ತಾ ಇದೀವಿ. ಬಟ್ ಅವಾಗಿದ್ದ ಒಂದು ಸ್ಥಿತಿ ಅಥವಾ ಅರೇಂಜ್ಮೆಂಟು ಇವಾಗಿಂದ ಅರೇಂಜ್ಮೆಂಟ್ಗೂ ಗಜಾಂತರ ವ್ಯತ್ಯಾಸ ಇದೆ. ಅವಾಗೆಲ್ಲ ನಾವು ಬಂದು ಒಂದು ಎಂತಾರೆ ರಿಮೋಟ್ ಏರಿಯಾ, ಭಾಳ ರಿಮೋಟ್ ಏರಿಯಾದಲ್ಲಿ ಬಂದು ಭಾಳಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಆದ್ರೂ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಈಗಂತೂ ಈ ರವಿಯವರು ಇಂಥ ಶ್ರಮ ತಗೊಂಡಿದ್ದಾರೆ, ಇಂಥ ಆಸಕ್ತಿ ತಗೊಂಡಿದ್ದಾರೆ. ಭಗವಂತ ಕೊಟ್ಟ ಒಂದು ಅವ್ರಿಗೆ ಶಕ್ತಿ, ಪ್ಲಸ್ ಆ ಶಕ್ತಿನ ಇದಕ್ಕೆ ಉಪಯೋಗಿಸೋಂಥ ಅವರ ಒಂದು ಮನೋಭಾವದಿಂದ ನಿಜಕ್ಕೂ ಇದು ಇವತ್ತಿನ ನಮಗೆ ಏನಂತಾರೆ ಬರಬೇಕು, ಯಾವಾಗಲೂ ಬರಬೇಕು ಅನ್ಸುತ್ತೆ. ಬಂದಾಗ ಎಲ್ಲ ರೀತಿಯ ಅನುಕೂಲಗಳಿಂದ ನಾವು ಭಾಳ ಸಂತೋಷ. ನಾವು ಈ ಪೂಜೆ ಸದಾಕಾಲ ಏನು ನಡೀತಿರಲಿ, ಎಲ್ರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಬರ್ಲಿ ಅಂತ ಹೇಳಿ. ನಿಮ್ಮ ರಂಗನಾಥನ ಮಹಿಮೆ ಏನು? ನಾನು ಫಸ್ಟ್ ಟೈಮ್ ಬಂದಿರೋದು ಸರ್ ಕಡೆಯಿಂದ. ರಂಗನಾಥನ ಮಹಿಮೆ ಅವನಿಗೆ ಕೆಲವೊಂದ್ಸತಿ ನಾವು ಬುಗುಲ್ ರಂಗ ಅಂತ ಕರಿತೀವಿ. ನಮ್ಮ ತಂದೆ ಹೇಳ್ತಿದ್ದು, ರಂಗಪ್ಪ ಅವನಿಗೆ ಮನಸ್ಸಿಗೆ ಬಂದ ಕರ್ಸ್ಕೊಂತಾನೆ, ಅವನ ಸೇವೆ ಏನೇನ್ ಬೇಕೆಲ್ಲ ಮಾಡಿಸ್ಕೊಂತಾನೆ, ಅವ್ನಿಗೆ ಏನ್ ಇಷ್ಟನೋ ಅದು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ನಮ್ಮ ತಂದೆ ಹೇಳ್ತಿತ್ತು, ನಾವು ಎಲ್ಲ ಚಿಕ್ಕ ಹುಡುಗರಲ್ಲಿ ನೋಡ್ತಿದ್ವಿ. ಸೊ ಇಲ್ಲಿ ಬಂದಾಗೆಲ್ಲ ನಾವು ಅದ್ರದ್ದು ಪ್ರತ್ಯಕ್ಷ ಕೂಡ ಕಂಡಿದೀವಿ, ನಾವು ಪ್ರತ್ಯಕ್ಷ ಕೂಡ ನೋಡ್ಕೊಂಡಿದೀವಿ. ಅವನು ಹೇಗೆ ನಮ್ಮನ್ನೆಲ್ಲ ಕುಣಿಸ್ತಾನೆ. ನಮ್ಮ ಹಿರಿಯರು, ನಮ್ಮ ಇವರು ಭಕ್ತಿ, ಅವ್ರ ಮೇಲೆ ಭಕ್ತಿ ಇಟ್ಕೊಂಡಿರೋರೆಲ್ಲಾನು ಎಷ್ಟು ಚೆನ್ನಾಗಿ ಅವನ್ನ ತಕ್ಕನಾಗಿ ಕುಣಿಸ್ಕೊಂಡು ಖುಷಿಯಾಗಿ, ಯಾವ ಥರ ಅಂದರೆ ನಿಮಗೆ ಯಾವುದೇ ಒಂದು ನಾಟಕ ಇರಲ್ಲ ಅದರಲ್ಲಿ. ಅವ್ನಿಗೆ ತಕ್ಕನಾಗಿ ಕುಣಿಸ್ತಾನೆ, ಎಲ್ಲ ಕುಣಿತೀವಿ ನಾವು. ಅವನಿಗೆ ಭಕ್ತಿ ಅದೇ ಪ್ರಕಾರ ಸಮರ್ಪಿಸ್ತೀವಿ, ತೃಪ್ತಿ ಆಗುತ್ತೆ, ಆಶೀರ್ವಾದ ಮಾಡ್ಕೊಳ್ತೀವಿ. ನನಗೆ ಇವಾಗ ಅನಿಸ್ತಿದ್ದೆ ಏನು ಅಂದರೆ, ಈಗ ರಂಗನಾಥ ಅಂದ ತಕ್ಷಣ ಶ್ರೀರಂಗಪಟ್ಟಣ, ಶ್ರೀರಂಗಮ್, ಅಥವಾ ವಿಷ್ಣು ಅಂದ ತಕ್ಷಣ ನಮಗೆ ತಿರುಪತಿ ಮೂರ್ತಿ ಇದು.
ಈ ತಿರುಪತಿ ಅಂತ ತಕ್ಷಣ ನೀವು ತಿರುಪತಿಗೂ ಹೋಗ್ತಾ ಇರ್ತೀವಿ ತುಂಬಾ ಸಲ. ಎಲ್ಲ ತಿರುಪತಿಯಿಂದನೂ ಇಲ್ಲಿಗೆ ಬರ್ತಾರೆ. ಹೇಳಿ. ತಿರುಪತಿಯಿಂದನೂ ಇಲ್ಲಿಗೆ ಬರ್ತಾರೆ. ನಾವ್ ಈಗ ಮೊನ್ನೆ ಅಂದ್ರೆ 2025 ನಲ್ಲಿ 50 ವರ್ಷ ಆಯ್ತು ನಾನು ಈ ದೇವಸ್ಥಾನಕ್ಕೆ ಬರೋಕ್ ಶುರು ಮಾಡಿ. ಕಾರಣ ಏನು ಅಂತ ಹೇಳಿದ್ರೆ, ನಾನು 23ನೇ ವರ್ಷದಲ್ಲಿ ಇಲ್ಲಿಗೆ ಬಂದೆ. 24ನೇ ವರ್ಷದಲ್ಲಿ ಇಲ್ಲಿಗೆ ಬಂದೆ. ಅವಾಗ ಎಂಟ್ರಿ ಮಾಡಿದ್ ನೋಡಿದ್ರೆ ಇವ್ರನ್ನ ಕೇಳಿ ಕಾಲಿಗೆಲ್ಲ ಮುಳ್ಳು ಚುಚ್ಕೊಳ್ಳೋದು. ರಾತ್ರಿ ಹೊತ್ತು ಕರೆಂಟ್ ಇರ್ತಿರ್ಲಿಲ್ಲ, ನೀರು ಇರ್ತಿರ್ಲಿಲ್ಲ ಕುಡಿಯೋದಕ್ಕೆ. ಎಲ್ಲೆಲ್ಲೋ 5-5 ಕಿಲೋಮೀಟರ್ ಹೋಗ್ತಾ ಇದ್ವಿ. ಒಂದ್ಸರ್ತಿ ಅಂತೂ ಯಾರ್ದೋ ಬಾವಿ ಹತ್ರಕ್ಕೆ ಹೋದ್ವಿ, ನೀರು ತುಂಬ್ಕೊಂಬರೋಣ ಅಂತ. ಅವ್ನು ನೀರು ಕೊಡಲ್ಲ ಅಂದ. ಇಲ್ಲಿ ತಿಂಡಿ ತಿಂತಾ ಇದ್ರು, ಎಲ್ಲ ಗಂಟಲು ಸಿಗಾಕೊಂತ. ಆಮೇಲೆ ಏನು ಮಾಡಿದೆ, ಯಾರೋ ಒಬ್ರು ಆಫೀಸಿಗೆ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೇಷನ್ಗೆ ಬರೋರು, ಫೀಸ್ ಕೇಳಿದ್ರು. ಫೀಸ್ ಕೊಡಬೇಡಿ, ನನಗೊಂದು ಬೋರ್ವೆಲ್ ಹಾಕ್ಸ್ಕೊಡಿ, ಜನ ಕುಡಿತಾರೆ ಈ ಕಡೆ ಪಾಪ. ಬೋರ್ವೆಲ್ ಹಾಕ್ಸ್ಕೊಡಿ ಅಂತ ಹೇಳಿದೆ. ಬೋರ್ವೆಲ್ ಇಲ್ಲಿ ಹಾಕಿದ್ರು, ಬಟ್ ನೀರು ಸ್ವಲ್ಪ ದಿವಸ ಬಂತು, ಸರ್ವೋಯ್ತು. ಆಮೇಲೆ ಇನ್ನೊಂದು ಬೋರ್ವೆಲ್ ಹಾಕಿದ್ವಿ, ಇನ್ನೊಂದು ಬೋರ್ವೆಲ್ ಹಾಕಿದ್ವಿ. ಇವಾಗ ನೀರು ಸುಮಾರು ಒಂದು 4-5-6 ಇಂಚ್ ನೀರು ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಇಷ್ಟೊಂದು ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ನಿಮ್ಗೆ ಹೇಗೆ ಪ್ರೇರಣೆ ಆಯ್ತು ಇಲ್ಲಿ ಅಂತ? ಯಾಕೆ ಆಯ್ಕೆ ಮಾಡ್ಕೊಂಡ್ರೆಲ್ಲ ಇದ್ರು ಉಳಿದವರೆಲ್ಲ? ರಂಗನಾಥ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಯಾತಕ್ಕೆ ಕೈ ಹಾಕಿದ್ವಿ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ, ಬಂದವ್ರು ಮಲಿಕೊಳ್ಳೋಕ್ ಜಾಗ ಇರಲಿಲ್ಲ. ರಾತ್ರಿ ಹೊತ್ತು ನೆನೆಯವ್ರು ನೀವು ಕೇಳಿ ಬರ್ಗೂರ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದೆ, ಸ್ವಲ್ಪನೇ ಶುರು ಮಾಡ್ಕೊಂಡು, ನಾನು ಸಾಮಾನ್ಯ ಇವತ್ತಿನವರೆಗೂ ದುಡ್ಡು ಯಾರನ್ನೂ ಕೇಳಿಲ್ಲ. ಆಫೀಸ್ ಕಡೆಯಿಂದ ಕಲೆಕ್ಷನ್ ಏನಾಗುತ್ತೆ ಒಂದು ಸ್ವಲ್ಪ ಇದಕ್ಕೋಸ್ಕರ ತೆಗೆದಿಟ್ಬಿಡ್ತೀನಿ. ಪ್ರತಿ ಸರ್ತಿ ತೆಗೆದಿಟ್ಬಿಟ್ಟು ಕಾರಣ ಏನು ಅಂತಂದ್ರೆ, ಈ ಸರ್ತಿ ಲೂಪ್ ಹೋಲ್ಸ್ ಏನಾಗಿದೆ, ಈ ಸರ್ತಿ ಜಾತ್ರೆ ಒಳಗೆ ಲೂಪ್ ಹೋಲ್ಸ್ ಏನಾಗಿದೆ ನೋಡ್ಕೊಂಡು ನೆಕ್ಸ್ಟ್ ಇಯರ್ ಅದಕ್ಕೆ ಸರಿ ಮಾಡ್ತೀನಿ. ಹೀಗಾಗಿ ಅದ್ರ ಪಾಠಕ್ಕೆ ಅದು ಭಗವಂತ ಕಟ್ಟಿಸ್ಕೊಂಡ ಅಷ್ಟೇ ವಿನಃ ಇದ್ರೊಳಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ. ಎಲ್ಲ ಒಂದೇ, ಪ್ರತಿಯೊಂದು ಒಂದೇ. ಈಗ ಎಕ್ಸಾಂಪಲ್ ಒಂದು ಪೆನ್ ತಗೊಂಡ್ರೆ ಪೆನ್ ಬರೆಯುತ್ತೆ, ನಾವು ಬರೆದ್ರು ಮಾತ್ರ ಬರೀತಿ, ಇಲ್ಲದ್ರೆ ಬರೆಯೋದಿಲ್ಲ. ಒಳ್ಳೇದು ಬರೆದ್ರು ಬರೆಯುತ್ತೆ, ಕೆಟ್ಟದ್ದು ಬರೆದ್ರು ಬರೆಯುತ್ತೆ. ಈಗ ಅದನ್ನೇ ಜಡ್ಜ್ಮೆಂಟ್ ಕೊಟ್ರೆ ಜಡ್ಜನ್ನು ಅಪ್ರಿಷಿಯೇಟ್ ಮಾಡ್ತಾರೆ ವಿನಃ ಅಥವಾ ಜಡ್ಜನ್ನು ಬೈತಾರೆ, ಪೆನ್ನನ್ನು ಬರೆಯಲ್ಲ, ಪೆನ್ನನ್ನು ಬೈಯೋದಿಲ್ಲ. ನಾವು ಭಗವಂತನ ಕೈನಲ್ಲಿ ಪೆನ್ನು, ಅವನು ಯಾವುದಕ್ಕಾದ್ರೂ ಹೇಗಾದ್ರೂ ಉಪಯೋಗಿಸ್ಕೊಳ್ಳಿ, ಸಂಬಂಧಪಟ್ಟಿದ್ದಲ್ಲ. ನೀವು ಇಷ್ಟೆಲ್ಲ ಆಗಿದೆ ಅಂತ ಹೇಳ್ಕೊಳ್ತೀರಿ, ಇದು ನಾನು ಮಾಡಿದ್ದಲ್ಲ, ಇದು ಅವನು ಮಾಡಿದ್ದು. ಪೆನ್ನು ಬರೆಯುತ್ತಷ್ಟೇ, ತಲೆ ಕೊಡೋರು ಯಾರು? ಬ್ರೈನು, ಭಗವಂತ ತಾನೆ. ಬರೀ ಪ್ರೇರಣೆ ಕೊಡಿ ಅವನೇ, ಪ್ರೇರಣೆ ಕೊಡೋಣ ಅವನೇ. ಆ ಪ್ರೇರಣೆಯಿಂದ ಇಷ್ಟೆಲ್ಲ ಆಗಿದೆ. ಮೊನ್ನೆ 50ನೇ ವರ್ಷಕ್ಕೆ ಒಂದು ಮ್ಯಾಗ್ಝಿನ್ ರಿಲೀಸ್ ಮಾಡಿದ್ವಿ. ಇದು ಒಂದು ಮ್ಯಾಗ್ಝಿನ್ ರಿಲೀಸ್ ಮಾಡಿದ್ವಿ ಮೊನ್ನೆ 50ನೇ ವರ್ಷಕ್ಕೆ. ಸೊ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ, ಸೊ ಬಾಣಗೆರೆ, ದೊಡ್ಡ ಬಾಣಗೆರೆದು ಶಾಸನದ ಬಗ್ಗೆ ಮಾತಾಡಿದ್ದೀವಿ. ಆಮೇಲೆ ಇದನ್ನ ಏನು ಮಾಡಿ ಇಷ್ಟೆಲ್ಲ ಡೆವಲಪ್ ಆದ್ಮೇಲೆ ಅವ್ರಿವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಇದನ್ನ ಇವರು ಯಾರು ಮುಜರಾಯಿನವರು ಟೇಕ್ ಓವರ್ ಮಾಡ್ಬಿಟ್ಟು ಬಟ್ ನಾನು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟ್. ಅರ್ಧ ಲಾನೂ ಇರುತ್ತೆ ಅದರೊಳಗೆ, ಅರ್ಧ ಅಕೌಂಟ್ಸು ಇರುತ್ತೆ. ಸೊ ಅವ್ರನ್ನ ಕರೆದ್ಬಿಟ್ಟು ಹೇಳಿದೆ, ಕಂಪ್ಲೇಂಟ್ ಕೊಟ್ಟವ್ರ ಮಗ ಬಂದಿದ್ದಾರೆ, ಈಗ ಅವನಿಗೆ ಆ ಕ್ಯಾರೆಕ್ಟರ್ ಇಲ್ಲ ಅಂದ್ಕೊಡ್ತೇನೆ. ಸೊ ಅವ್ರಿಗೆ ಏನು ಮಾಡಿದೆ, ಭಾಳ ಅಷ್ಟು ಸಲ ಕೆಡಿಸ್ಕೊಂಡೆ. ಇಷ್ಟೆಲ್ಲ ಡೆವಲಪ್ ಮಾಡಿಬಿಟ್ಟು ಈಗ ಅವ್ರಿಗೆ ಕೊಡ್ಬೇಕಾ? ವಾಕ್ಫು ನಿಜವಾಗಿ ನನ್ನ ಒಪಿನಿಯನ್ ಒಳಗೆ ವಾಕ್ಫು ಮತ್ತು ಇದು ಯಾವುದು ಮುಜರಾಯಿ ಎರಡಕ್ಕೂ ಏನು ಡಿಫರೆನ್ಸ್ ಇಲ್ಲ. ಅದೆಲ್ಲ ಡೆವಲಪ್ ಮಾಡಿದ್ಮೇಲೆ ಇವ್ರು ತಗೊಂಡು ಟೇಕ್ ಓವರ್ ಮಾಡ್ತಾರೆ ಅಷ್ಟೇ. ಈಗ ನೋಡಿ, ವಸಂತಪುರ ದೇವಸ್ಥಾನ ಕೇಳಿದ್ದೀರಾ? ವಸಂತಪುರ ದೇವಸ್ಥಾನ, ವಸಂತ ವಲ್ಲಭರಾಯ ದೇವಸ್ಥಾನ, ಅದಕ್ಕೆ ನಾನೇ ಪ್ರೆಸಿಡೆಂಟ್ ಆಗಿದ್ದೆ. ದೊಡ್ಡ ದೇವಸ್ಥಾನ. ಹೌದು, ಕರೆಕ್ಟ್. ಅದಕ್ಕೆ ನಾನೇ ಪ್ರೆಸಿಡೆಂಟ್ ಆಗಿದ್ದೆ. ಪ್ರೆಸಿಡೆಂಟ್ ಆಗಿರೋ ಸಮಯದಲ್ಲಿ ಈ ಜನಗಳನ್ನ ಕೂಡಿಸಿ ಒಂದು 250 kg ಬೆಳ್ಳಿ ರಥ ಮಾಡಿಸಿದ್ವಿ. ಈಗಲೂ ಇದೆ. ಬೆಳ್ಳಿ ರಥ ಆಗೋ ತನಕ ಸುಮ್ಮನಿದ್ರು, ಬಂದ್ರು ಟೇಕ್ ಓವರ್ ಮಾಡ್ಕೊಂಡ್ರು. 250 kg. 250 kg ಸುತ್ತು ಇರ್ಲಿ. ಏನಿವೆ ನಾವು ಕೊಟ್ಟಿದ್ದೇನಲ್ಲ, ಭಗವಂತ ಕೊಟ್ಟಿದ್ದು. ನಮ್ಮದು ಅನ್ನೋದು ಏನಿದೆ ಅಂತ ಹೇಳಿದ್ರೆ ಕರ್ಮ. ಆ ಕರ್ಮನ 2 ರೀತಿನಲ್ಲಿ, ಕರ್ಮ ಒಂದು, ಜ್ಞಾನ ಕರ್ಮ ಒಂದು. ಇವಾಗ ಭಗವಂತನ ಬಗ್ಗೆನೇ ಓದ್ತಾ ಇರ್ತಾರೆ, ಅದೊಂಥರ ಜ್ಞಾನ. ಸರ್, ನೀವು ದೇವರಿಗೆ ಧರ್ಮ ಭಯದಿಂದ ಮಾಡ್ತೀರೋ ಭಕ್ತಿಯಿಂದ ಮಾಡ್ತೀರಿ ಇಷ್ಟೆಲ್ಲ ಸೇವೆ? ಅಲ್ಲ, ನನಗೆ ಭಕ್ತಿಗೂ ಸಂಬಂಧ ಇಲ್ಲ, ಭಯಾನು ಸಂಬಂಧ ಇಲ್ಲ. ಮಾಡ್ತಾನ ಅವನಲ್ವಾ, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಲ್ವಾ? ಹೌದು, ರಂಗನಾಥನ ಅಷ್ಟೇ. ದಟ್ಸ್ ಆಲ್. ಅವ್ನ್ ಯಾವಾಗ್ಲೂ ನಮ್ ಜೊತೆನೇ ಇರ್ತಾರೆ ಅಂತ, ಭಗವಂತ ಯಾವಾಗ್ಲೂ ನಮ್ ಜೊತೆನೇ ಇರ್ತಾನೆ ಅಂತ. ಅವ್ನ ಏನ್ ಮಾಡ್ತಿರ್ತಾನೆ, ನಮ್ ಜೊತೆ ಎದ್ಗಡೆ ಮಾಡ್ತಿರ್ತಾನೆ ಅಂತ ಅವ್ನು ಹೇಳ್ದಂಗೆ ನಾವು ಮಾಡ್ತಿರ್ತೀವಿ ಅನ್ನೋ ಟೈಮ್. ಏನ್ ಮಾಡ್ಬೇಕು ಹೇಳಿದ್ನಲ್ಲ, ಈ ವರ್ಷ ನೀರಿಲ್ಲ, ಮುಂದ್ ವರ್ಷಕ್ಕೆ ಏನಾದ್ರೂ ಪ್ಲಾನ್ ಮಾಡಿ ನೀರು ತರಬೇಕು. ಈ ವರ್ಷ ಟಾರ್ ರೋಡ್ ಇಲ್ಲ, ಮುಂದ್ ವರ್ಷಕ್ಕೆ ಏನಾದ್ರೂ ಮಾಡಿ ಟಾರ್ ರೋಡ್ ತರಬೇಕು.
ನೀರು ಆಮೇಲೆ ವಾಟರ್ ಟ್ಯಾಂಕ್ ಕಟ್ಸಿದ್ವಿ. ವಾಟರ್ ಟ್ಯಾಂಕ್ ಕಟ್ಸಿದ್ವಿ. ಯಾಕೆ ಕಟ್ಸಿದ್ವಿ ಅಂತ ಹೇಳಿದ್ರೆ ಒಬ್ಬರು ನಮ್ಮ MR ರಮೇಶ್ ಅಂತ ಹೇಳಿ ಅವರು ಒಂದು ಕಂಪನಿ ಇದೆ, ಸಂಶೋಲಿ ಅಂಡ್ ಸೋಮಪ್ಪ ಪ್ರೈವೇಟ್ ಲಿಮಿಟೆಡ್ ಅಂತ, ಒಂದು 6,000 ಜನ ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡ್ತಿದ್ದೆ ಇಲ್ಲಿ ಒಂದು 2 ವರ್ಷ. ಸೊ ಅವ್ರದ್ದೇನೋ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿಕೊಟ್ಟೆ. ಸೊ ಫೀಸ್ ಎಷ್ಟು ಕೊಡಬೇಕು ಅಂದ್ರೆ ಫೀಸ್ ಕೊಡಬೇಡಿ, ಅದು ಒಂದು ವಾಟರ್ ಟ್ಯಾಂಕ್ ಕಟ್ಟಿಸ್ತೀವಿ, ಮೆಟೀರಿಯಲ್ಲು ಸ್ಟೀಲು ಸಿಮೆಂಟ್ ನೀವು ಕೊಡಿ, ಮಿಕ್ಕಿದ ನಾನು ಹಾಕ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ಬಿಟ್ಟು. ವಾಟರ್ ಎಕ್ಸ್ಚೇಂಜ್ ವಾಟರ್ ಎಕ್ಸ್ಚೇಂಜ್ ಅನ್ನಿಸ್ಕೊಳ್ಳೋದಿಲ್ಲ ಅದು. ಆ ಫೀಸ್ ತಗೊಳ್ತಿದ್ರೆ ಆಯ್ತು, ಏನಂತೆ ಅಷ್ಟೇ. ಈಗ ಒಂದು 2 ನಾನು ಲೈಫ್ ಒಳಗೆ ಅಂದ್ಕೊಂಡಿರಲಿಲ್ಲ. ನಾನು ವಾರಾನ ಮಾಡ್ಕೊಂಡಿದ್ದೆ, ಆಮೇಲೆ ವಾರಾನ ಮಾಡ್ಕೊಂಡಿದ್ದೆ, ಸ್ಟ್ರೀಟ್ ಲೈಟ್ ಕೆಳಗಡೆ ಕೂತ್ಕೊಂಡು CA ಓದಿ ಪಾಸ್ ಮಾಡಿದೆ. ಹೀಗಾಗಿ ನಮಗೆ ಸಫಿಷಿಯೆಂಟ್, ನಮ್ಗೇನು ಬೇಕು ಅಂತ ತನ್ನಬೇಕು. ದೂರ ಮಾಡಿ, ದೂರ ಈ ಕಡೆ ಆಯ್ತು. ಸೊ ಹೀಗಾಗಿ ನಮ್ಗೆ ಎಷ್ಟು ಅಂತ ತನ್ನ ಸಿಕ್ಕಿದ್ರೆ ಸಾಕು. ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ 2 ಊಟ ಒಂದು ದಿವಸ ಮಾಡ್ತೀನಿ ಅಂತ. ಅದಾಗೆ ಮಾಡಿಸ್ದ. ಸೊ ಕೊಟ್ಟಾದ್ಮೇಲೆ ನಾವೇ ಮಾಡ್ಕೊಡ್ಬೇಕು. ಅದ್ರಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಿಡಿ, ಓದ್ಕೊಂಬಂದಿಲ್ಲ, ಓದ್ಕೊಂಡು ಹೋಗಲ್ಲ. ಓದ್ಕೊಂಬಂದಿದ್ದು ಕರ್ಮ, ಓದ್ಕೊಂಡು ಹೋಗೋದು ಕರ್ಮ. ಇದನ್ನ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡೋದು. ಹಾ? ಇದನ್ನ ಅಭಿವೃದ್ಧಿ ಮಾಡಿದ್ದು ಅದೇ ಇವ್ರೇನ್ ಮನಸ್ಸಿನಲ್ಲಿ ಭಾವನೆ ಬಂತು. ಇವೆಲ್ಲ ನಾವು ಬಿಸಿಲಲ್ಲೆಲ್ಲ ಓಡಾಡೋರು. ಇಲ್ಲಿ ನಾವು ತೇರ್ ಎಳಿಬೇಕು ಅಂದ್ರೆ ಕಾಲ್ ಸುಡ್ತಾ ಇತ್ತು ನಮ್ಗೆ. ಕರೆಕ್ಟ್. ನೀರಿಂದು ಬಟ್ಟೆ ಹಾಕಿ ನಮ್ಮನ್ನ ಕರ್ಕೊಂಡು ಹೋಗೋರು. ಇವನ್ನೆಲ್ಲ ಒಂದೊಂದೊಂದೊಂದೊಂದು ಅನುಕೂಲ ಮಾಡಿ ಇವತ್ತಿನ ದಿವಸ ಯಾವುದೇ ಮಕ್ಕಳಾಗ್ಲಿ, ಹೆಂಗಸರಿಗಾಗ್ಲಿ, ಮುದುಕರಾಗ್ಲಿ, ಯಾರಿಗೇ ಆಗ್ಲಿ ಯಾವುದೇ ತರ ತೊಂದರೆ ಇಲ್ದಾಗ ಮಾಡಿ. ನಿಮ್ಮ ಹಳ್ಳದ ರಂಗನಾಥ ನಿಮ್ಮನ್ನ ಮುಂದೆ ಹೇಗೆ ನಡೆಸ್ಕೊಂಡು ಸರ್? ಇವ್ರೇನು ಆದಿ ಹೇಳಿದಾರೆ, ಏನು ಹೇಳ್ತಾರಲ್ಲ, ಈಗ ಇವತ್ತು ದಿವಸದ ಏನು ಕೊರತೆ ಇದೆ ಅದನ್ನ ನಾವು ನೀಗಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾವು ಕೂಡ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ವಿ. ಹತ್ತೂರಿನ ಸಮಸ್ತ ಭಕ್ತಾದಿಗಳಿಗೆ ಈ ಒಂದು ಲ್ಯಾಂಡ್ ಇರಲಿಲ್ಲ, ಬರೀ ದೇವಸ್ಥಾನ ಎಷ್ಟಿದೆ ಅದು ಮಾತ್ರ ಲ್ಯಾಂಡ್ ಇತ್ತು. ದುಡ್ಡು ಕೊಟ್ಟು ಒಂದು ಪಂಚಾಯತಿ ಸೇರಿಸಿ ಅವ್ರ ಲ್ಯಾಂಡ್ ಲ್ಯಾಂಡ್ ಸೇಲ್ ಮಾಡೋಕೆ ಮಾಡಿ ಲ್ಯಾಂಡ್ ಪರ್ಚೇಸ್ ಮಾಡಿ. ಲ್ಯಾಂಡ್ ಈವನ್ ಟುಡೇ ನನ್ನ ಹೆಸರಲ್ಲಿದೆ. ಯಾಕೆಂದರೆ ಮುಂಚೆ ಅಗ್ರಿಕಲ್ಚರ್ ಲ್ಯಾಂಡ್ ಕೆನಾಟ್ ಬಿ ಪರ್ಚೇಸ್ ಬೈ ಎ ಟೆಂಪಲ್ ಅಂತ ಇತ್ತು. ಸೊ ಹೀಗಾಗಿ ಇದೇನು 1.25 ಎಕರೆ ಬರುತ್ತೆ. ಈಗ ಇಷ್ಟು ವಿಲ್ ಬರೆದು ಬಿಟ್ಟಿದ್ದೀನಿ ದೇವಸ್ಥಾನಕ್ಕೇನೆ ಇದು ಅಂತ. ದಾನಪತ್ರ ಅಲ್ಲ, ದಾನಪತ್ರ ಬೇರೆ, ಗಿಫ್ಟೆಡ್ ಅದು. ಇದು ವಿಲ್ ಬರೆದು ಬಿಟ್ಟಿದ್ದೇನೆ. ಸೊ ಅದು ಇರೇವಕಬಲ್ ವಿಲ್. ಇರೇವಕಬಲ್ ಅಂದ್ರೆ ಯಾವುದೇ ಕಾರಣಕ್ಕೂ ರಿವೋಕ್ ಮಾಡಕ್ ಬರಲ್ಲ. ಸೊ ಇದು ಆಫ್ಟರ್ ಮೈ ಡೆತ್ ದಿಸ್ ಗೋ ಟು ದಿ ಟ್ರಸ್ಟ್ ಓನ್ಲಿ. ಇನ್ನ ಇದು ಕೇಳಿದ್ರಿ, ಯಾವುದು ಛತ್ರ ಎಲ್ಲ ಕೇಳಿದ್ರಿ. ಛತ್ರನ ಇವಾಗ ಸೇರಿಸ್ಬಿಟ್ಟು ಮಾಡಿದ್ದೆ. ಇವತ್ತು ಮೊದಲು ಮಲ್ಕೊಳ್ಳೋಕೆ ಜಾಗ ಇರಲಿಲ್ಲ. ಛತ್ರ ಕಟ್ಸಿದ್ದಾದ್ಮೇಲೆ 1000 ಜನ ಬಂದರೂ ಮಲ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾವು ಬಾಡಿಗೆ ಕೊಡ್ತಿರೋದು ಎಷ್ಟು? 25,000. ಅದು ಏನು ಫರ್ನಿಚರು, ಪಾತ್ರೆ, ಕರೆಂಟು, ವಾಟ್ರು ಪ್ಲಸ್ ಛತ್ರ ಅಕಾಮಿಡೇಷನ್ 25,000 ಬಡವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಇದರೊಳಗೆ 25,000 ರೂಪಾಯಿನಲ್ಲಿ 2 ರೂಪಾಯಿ 50 ಪೈಸೆನೂ ಉಳಿಯಲ್ಲ. ನೆನ್ನೆ ನೀವು ನೋಡಿದ್ರಲ್ಲ, ನೆನ್ನೆ ಬಂದಿರಲಿಲ್ಲ ಸಾಯಂಕಾಲ. ಸುತ್ತು ಗ್ರಾನೈಟ್ ಹಾಕಿದ್ದು 3 ಲಕ್ಷ ರೂಪಾಯಿ ಕೊಟ್ಟೆ ನೆನ್ನೆ ದಿವಸ. ಸುತ್ತು ಹೊರಗಡೆ ಹಾಕ್ಸಿದ್ದಾರೆ. ನೀವೆಲ್ಲ ಮಾತಾಡ್ತಾ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಏನಕ್ಕೆ ಇಷ್ಟೊಂದು ಮಾತಾಡ್ತಾ ಗೊತ್ತಾಯ್ತು ನನಗೆ. ಆಮೇಲೆ ಗೊತ್ತಾಯ್ತು, ನೋಡಿದೆ ನಾನು. ಚೆನ್ನಾಗಿ ಬಂದಿದೆ. ನೆನ್ನೆ ಗಾರೆದವ್ರದ್ದು, ಟೈಲ್ಸ್ನವ್ರದ್ದು, ಗ್ರಾನೈಟ್ಸ್ ಎಲ್ಲರೂ ನೀವು ಕ್ಲಿಯರ್ ಮಾಡಿ ಕಳಿಸಿದ್ರಿ. ಕರೆಕ್ಟ್. ಆಮೇಲೆ ನೋಡಿದೆ ನಾನು. ಅವಾಗ ಗೊತ್ತಾಗ್ಲಿಲ್ಲ ತಕ್ಷಣದಲ್ಲಿ, ಆಮೇಲೆ ಗೊತ್ತಾಯ್ತು ನನಗೆ. ಚೆನ್ನಾಗಿ ಬಂದಿದೆ ಸರ್ ಹೊರಗಡೆ ಬಹಳ ಚೆನ್ನಾಗಿದೆ. ಹಳ್ಳದ ರಂಗನಾಥ ಈ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗತ್ತೆ ಅಂತ ಸರ್ ಇವ್ರು ಹೇಳ್ದಂಗೆ ಸರ್, ಇಲ್ಲಿ ಮುಳ್ಳು ಕಳ್ಳಲ್ಲಿ ಓಡಾಡ್ತಾರೆ. ಕಾರ್ಗಳು ತಂದ್ರೆ ಕಂಪಲ್ಸರಿ ಪಂಕ್ಚರ್ ಆಗೋದು, ಆಯ್ತಾ. ಮತ್ತೆ ಬಯಲು ಶೌಚಾಲಯಕ್ಕೆ ಹೋಗ್ಬೇಕಾಯ್ತು ನಾವು. ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನೋಡಿ. ಬಯಲು ಶೌಚಾಲಯಕ್ಕೆ ಹೋಗ್ಬೇಕಾಯ್ತು. ಆಮೇಲೆ ಈಗ ಇವೆಲ್ಲ ವ್ಯವಸ್ಥೆಯಿಂದ ಹೇಳ್ತಲ್ಲ, ಈಗ ಯಾರಿಗೂ ಚಿಂತೆ ಇಲ್ಲ. ಪ್ರೀ ಮ್ಯಾರೇಜ್ ಮಾಡ್ತಿದ್ವಲ್ಲ, ಬೇಕಾದ್ರೆ ಹಿಂದಿಂದು ಇದು ಆಲ್ಬಮ್ ತೆಗೆದು ನೋಡಿ, ಇದ್ರೊಳಗೆ ಫೀಲ್ಡ್ ಒಳಗೆ ಇದಾಗ್ತಾ ಇದ್ವಿ, ಯಾವುದು ಟೆಂಟ್ ಹಾಕ್ತಾ ಇದ್ವಿ, ಶಾಮಿಯಾನ ಹಾಕ್ಬಿಟ್ಟು ಅಲ್ಲಿ ಮದುವೆ ಮಾಡಿ ಈ ಸ್ವಾಮಿಗಳು